ನಂಬಿಕೆಯ ಹೆಜ್ಜೆ. ಆದಿಕಾಂಡ 6ನೇ ಅಧ್ಯಾಯ 1ನೇ ವಚನ. ಬೇಗ ಬೇಗ ಬೇಗ. ಆದಿಕಾಂಡ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡತಿಯರನ್ನಾಗಿ ಮಾಡಿಕೊಂಡರು. ಆಗ ಯೆಹೋವನು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಇರುವುದಿಲ್ಲ. ಅವರು ಭ್ರಷ್ಟರಾದ್ದರಿಂದ ಭೃತ್ಯರೇ, ಅವರ ಆಯುಷ್ಯವು 170 ವರ್ಷವಾಗಿರಲಿ ಅಂದನು. ನೋಡ್ರಿ, ಇಲ್ಲಿ ಇವ 100 ವರ್ಷ 70 ವರ್ಷ ಯಾಕೆ ಬಂದಿರೋದು? ಪಾಪ ಎತ್ತಿದ್ದ ನಿಮಿತ್ತವಾಗಿ ಆಯುಷ್ ಕಮ್ಮಿ ಆಯ್ತು. ಅರ್ಥ ಆಗ್ತಾ ಇದೆಯಾ? ಯಾಕೆ ನಾವು ಎಷ್ಟೋ ಜನಗಳೆಲ್ಲ ಬೇಗ ಸಾಯ್ತಾ ಇರ್ತಾರೆ ಯಾಕೇಳ್ರಿ? ಅವ್ರು ಮಾಡಿದ ಪಾಪ. ಎಷ್ಟೋ ಜನಗಳಂತೂ ಅಂತಾರೆ, ಪಾಸ್ಟ್ರೇ ಅವ್ನು ಇನ್ನೂ ಪಾಪ ಇನ್ನೇ ಹುಡುಗ ಪಾಸ್ಟ್ರೇ, ಅವ್ರು ಯಾಕೆ ಅವನು ಸತ್ತೋದ್ನೋ ಗೊತ್ತಿಲ್ಲ, ಅವನು ಇನ್ನು ಕಾಲೇಜ್ಗೆ ಹೋಗ್ತಾ ಇದ್ದ, ಒಳ್ಳೆ ಹುಡುಗ ಪಾಸ್ಟ್ರೇ, ಏನೋ ಹ್ಯಾಬಿಟ್ ಇರ್ಲಿಲ್ಲ. ನಿನ್ ಕಣ್ ಮುಂದೆ ಅವನು ಹ್ಯಾಬಿಟ್ ಇಲ್ದಲೇ ಇರ್ತಾನೆ. ನಿನ್ ಕಣ್ಣು ಕಾಣದಲ್ಲೇ ಇರುವಂತ ಜಾಗದಲ್ಲಿ ಎಲ್ಲೇನು ಏನೇನು ಇರುತ್ತದೋ ಯಾರಿಗ್ ಗೊತ್ತು ಅಲ್ವರ? ಅವನ ಪಾಪದ ಫಲ ದೇವ್ರ ವಾಕ್ಯ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ ಅಂತ. ಆ ಪಾಪ ಹೆಚ್ಚುತ್ತಾ ಬರುವಾಗ ಏನಾಗ್ತದೆ ಅಂದ್ರೆ, ಅವರ ಜೀವಿತದಲ್ಲಿ ಅವರ ಸಾವಿಗೆ ಅವ್ರ ಹತ್ರ ಆಗ್ತಾ ಇರ್ತಾರೆ, ಆಯುಷ್ ಕಮ್ಮಿ ಆಗ್ತಾ ಇರ್ತದೆ. ಅದರಿಂದಲೇ ದೇವರ ವಾಕ್ಯ ನೋಡ್ರಿ, ಅವರ ಆಯುಷು 100 ಇಲ್ಲಾಂದ್ರೆ 70 ವರ್ಷವಾಗಲಿ ಅಂತ ಅಂದನು. 5ನೇ ವಚನ ಓದಮ್ಮ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡುವುದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡುವುದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿದ್ದು ಮನುಷ್ಯರೊಂದಿಗೆ ಸಕಲ ಮೃಗ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಅಳಿಸಿ ಬಿಡುವೆನು ಅಂತ ಏನಂತ ಹೇಳ್ತಾ ಇದ್ದಾನೆ? ಅಂದ್ಕೊಳ್ತಾ ಇದ್ದಾನೆ. ಈಗ ಅಲ್ಲಿ ಆ ದುಷ್ಟ ಜನರ ಮಧ್ಯದಲ್ಲೂ ಸಹ ಒಬ್ಬ ವ್ಯಕ್ತಿ ದೇವ್ರ ಕಣ್ಣು ಕಾಣ್ತಾರೆ. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ಹಲ್ಲೆಲೂಯಾ. ಇದಕ್ಕೆ ಕೇಳಿಸ್ತಾ ಇಲ್ಲ ನನಗೆ. ಚಪ್ಪಾಳೆ ಗಿಪ್ಪಳೆ ತಟ್ರ? ಹಲ್ಲೆಲೂಯಾ. ನಿನ್ನ ಸುತ್ತಲೂ ಕೆಟ್ಟ ಪಾಪಗಳನ್ನ ಮಾಡ್ತಿರುವಂತವ್ರ ಮಧ್ಯದಲ್ಲೇ ನೀನಿರ್ಬೋದು. ಆದರೆ ದೇವ್ರು ಹೇಳ್ತಾ ಇದ್ದಾರೆ, ಆ ದುಷ್ಟ ಜನಗಳ ಮಧ್ಯದಲ್ಲಿ ಇರುವಂತ ನಿನ್ನ ಮೇಲೆ ದೇವರ ಕಣ್ಣು ಬೀಳ್ತದೆ. ಆ ದುಷ್ಟ ಜನರಲ್ಲಿ ಮಧ್ಯದಲ್ಲಿರುವಂತ ನಿನ್ನ ಮೇಲೆ ದೇವರ ಕಣ್ಣು ಬಿದ್ದಿದ್ದಕ್ಕೆ ಇವತ್ತು ಈ ಆಲಯದಲ್ಲಿ ಬಂದು ಕುಂತಿದ್ದೀರಾ. ಹಲ್ಲೆಲೂಯಾ. ಈಗ ಆತನಿಗೆ ಒಂದು ದಯೆ ದೊರಕ್ತಾ ಐತೆ. ಆ ದಯೆ ದೊರಕಿದಾಗ ಈತನ ಒಳಗಡೆಗೆ ಒಂದು ನಂಬಿಕೆ ಹೆಜ್ಜೆ ಇಡಬೇಕು. ಆ ನಂಬಿಕೆ ಹೆಜ್ಜೆ ಯಾವ ರೀತಿ ಇದೆ ನೋಡ್ರಿ. 14ನೇ ವಚನ. ಆಗ ದೇವರು ನೋಹನಿಗೆ ತೀರ್ಮಾನಿಸಿದ್ದೇನೆ, ತುಂಬಿಯದೆ ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿ ಬಿಡುತ್ತೇನೆ. ನೀನು ತುರಾಯಿ ಮರದಿಂದ ನಾವೇನು ಮಾಡಿಕೋ, ಅದರಲ್ಲಿ ತುಂಬಾ ಕೋಳೆಗಳು ಇರಬೇಕು. ಒಳಕು ಹೊರಕು ರಾಳವನ್ನು ಹಚ್ಚು. ನೀನು ಅದನ್ನು ಮಾಡಬೇಕಾದವು ಹೇಗೆಂದರೆ, ಅದು 300 ಮೊಳ ಉದ್ದ, 60 ಮೊಳ ಅಗಲ, 30 ಮೊಳ ಎತ್ತರವೂ ಉನ್ನತವಾಗಿರಬೇಕು. ಎಷ್ಟು ದೊಡ್ಡ ಪ್ಲಾನಿಂಗ್ ದೇವ್ರು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಏನ್ ಅಮ್ಮಮ್ಮ ಅಂದ್ರೆ 1,000 ಜನ ಇರ್ಬೋದೇನೋ ಇದನ್ನ ಕಟ್ಟದಿಕ್ಕೆ. ಅಲ್ವರಾ? ಹಲ್ಲೆಲೂಯಾ. ಬರೀ 8 ಜನ, 3 ಜನ ಹೆಣ್ಮಕ್ಳು, 4 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಳು. ಈ 8 ಜನಕ್ಕೆ ನೋಹನಿಗೆ ದೇವ್ರು ಪ್ಲಾನಿಂಗ್ ಕೊಡ್ತಾರೆ. ನೋಡ್ ಮಗ, ನೀನ್ ಈ ತರ ಪ್ಲಾನ್, 300 ಮೊಳ ಈ ತರ ನೀನ್ ಇಷ್ಟು ಶುದ್ಧ ಆಗಲ್ಲ, ಇಷ್ಟು ಕೋಣೆಗಳು, ಇಷ್ಟು ಕಿಟಕಿಗಳು, ಇಂಥ ಬಾಕ್ಲುಗಳು, ಅದನ್ನ ನೀನ್ ಇಡಬೇಕೆಂಬುದಾಗಿ ಏನ್ ಮಾಡ್ತಾರೆ? ದೇವರು ಆತನಿಗೆ ಪ್ಲಾನ್ ಕೊಡ್ತಾರೆ. ಈಗ ಎಲ್ಲಾರ್ದು ನಾಶ ಮಾಡ್ಬೇಕು ಅಂತ ದೇವ್ರು ಪ್ಲಾನ್ ಮಾಡಿದ್ದಾರೆ. ಈಗ ನೋಹನಿಗೆ ಮಾತ್ರ, ನಿನ್ನ ಮಾತ್ರ ಉಳಿಸ್ತೀನಿ, ನಿನ್ ಜೊತೆಲಿ 2 ಜೋಡಿಗಳನ್ನ, ನಾನು ಪ್ರಾಣಿಗಳಲ್ಲಿರುವಂತ 2 ಜೋಡಿಗಳನ್ನ, ಒಂದು ಹೆಣ್ಣು ಒಂದು ಗಂಡನ್ನ ನಾನು ಉಳಿಸ್ತೀನಿ ಅಂತ ದೇವರು ಅವನಿಗೆ ಮಾತು ಕೊಡ್ತಾರೆ. ಹಲ್ಲೆಲೂಯಾ. ನಿನ್ನ ಕುಟುಂಬದಲ್ಲಿ ನೀನು ಕರೆಕ್ಟ್ ಆಗಿರೋದಾದ್ರೆ,
ನಿನ್ನ ನಿಮಿತ್ತವಾಗಿ ನಿನ್ನ ಕುಟುಂಬವು ರಕ್ಷಿಸಲ್ಪಡ್ತದೆ. ನಿನ್ನ ಕುಟುಂಬದಲ್ಲಿ ನೀನೇ ಕರೆಕ್ಟ್ ಆಗಿಲ್ಲ ಅಂದ್ರೆ ನಿನ್ನ ಕುಟುಂಬವು ರಕ್ಷಿಸಲ್ಪಡೋಕೆ ಬಹಳ ಕಷ್ಟ ಆಗಿರ್ತದೆ. ಹಲ್ಲೆಲೂಯಾ. ಈಗ ಆತನಿಗೆ ಒಂದು ದೊಡ್ಡ ಪ್ಲಾನಿಂಗ್ ಕೊಟ್ರು, ಈ ರೀತಿಯಾಗಿರ್ಬೇಕು ಎಂಬುದಾಗಿ. ಆಗ ಆತನ ಮಾಡದ್ನ ಇಲ್ವಾ ನೋಡ್ರಿ, 21ನೇ ವಚನ. ನಿನಗೂ ಅವುಗಳನ್ನು ಪೋಷಣೆಯಾಗುವಂತೆ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನು ನಿನ್ನ ಬಳಿಯಲ್ಲಿ ಕೂಡಿಸಿಡಬೇಕು ಎಂದು ಹೇಳಿದನು. 8 ಜನಕ್ಕೆ ಅಷ್ಟು ದೊಡ್ಡ ಪ್ರಾಣಿಗಳು ಎಲ್ಲ, ಏನೆಲ್ಲ ನೋಡ್ತಾ ಇದ್ರ ಪ್ರಾಣಿಗಳು ಎಷ್ಟಿದಾವಲ್ಲ, ಅಷ್ಟು ಪ್ರಾಣಿಗಳಿಗೂ ಅವಕ್ಕೆ ಬೇಕಾದ ಆಹಾರಗಳನ್ನ ನೀನ್ ಕೂಡಿಸಿರ್ಬೇಕು. 8 ಜನ ಮಾಡ್ತಾರೆ ಇದನ್ನ. ಹಲ್ಲೆಲೂಯಾ. ಇದನ್ನೇನಾದ್ರೂ ಅವ್ರು ಕಷ್ಟ ಅಂತ ಅಂದಿದ್ರೆ ಅವ್ರು ಇದು ಉಳಿತಾ ಇದ್ರ ಅವರು ಕ್ರೈಸ್ತನ ಜೀವಿತ ನಂಬಿಕೆಯ ಹೆಜ್ಜೆ. 22 ಹಂಗೆ ಹೋದಮ್ಮ. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನೋಹನು ದೇವರ ಅಪ್ಪಣೆ ಕೊಟ್ಟ ಪ್ರಕಾರ ಮಾಡಿದನು ಅಂತ. ಅವ್ರಿಬ್ರು ಕೊಡ್ರಪ್ಪ ದೇವ್ರೆ, ಅವ್ರಿಬ್ರು ಮರ್ತೇ ಬಿಡ್ತೀರಲ್ಲ ನೀವು. ಈಗ ಕೈ ಕೊಟ್ಟು ಹೇಳ್ರಿ, ನಾವು ಸಹ ದೇವರು ಹೇಳಿದ ಪ್ರಕಾರವಾಗಿ ಇನ್ನು ಮುಂದೆ ಮಾಡೋಣ ಅಂತ. 7ನೇ ಅಧ್ಯಾಯ 1ನೇ ವಚನ ಓದಮ್ಮ. ಆಗ ಯೆಹೋವನು ಪ್ಲಾನಿಂಗ್ ಮುಗ್ದೋಯ್ತು ನೋಡ್ರಿ. 8 ಜನ ಕಟ್ಟಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ಕಟ್ಟಿದ್ದಾರೆ? 8 ಜನ ಕಟ್ಟಿದ್ದಾರೆ. ಇಲ್ಲಿ ನಾವೇ ಕಟ್ಟಲ್ಪಟ್ಟಿದೆ. ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಎಂಬ ಮಾಗಿಲುಗಳ ನಾವೆಯನ್ನ, ನಂಬಿಕೆ ಎಂಬ ನಾವೆಯನ್ನ, ವಾಕ್ಯವೆಂಬ ನಾವೆಯನ್ನ, ಮತ್ತೆ ಇನ್ನೇನು ಆರಾಧನೆ ಎಂಬ ನಾವೆಯನ್ನ, ಮತ್ತೆ ನೀತಿವಂತರಾಗಿ ನಡೆದುಕೊಳ್ಳುವಂತ ನಾವೆಗಳನ್ನ ನೀವು ಕಟ್ಟಬೇಕು. ಇದು ಕಷ್ಟನಾ? ಜಸ್ಟ್ ಪ್ರಾರ್ಥನೆ ಮಾಡೋದು, ದೇವರಿಗೆ ಇಷ್ಟವುಳ್ಳವರಾಗಿ ನಡೆದುಕೊಳ್ಳೋದು ಕಷ್ಟನಾ? ಈಗ ಎಷ್ಟೋ ಜನಗಳಿಗೆ ಹೆಂಗೆ ಅಂತಂದ್ರೆ, ಉದಾಹರಣೆಗೆ ಹೊರಗಡೆ ಜನಗಳು, ನಮ್ಮಲ್ಲಿ ಯಾರು ಇಲ್ಲ, ಉದಾಹರಣೆಗೆ ಹೊರಗಡೆ ಜನಗಳು ಏನಂತಂದ್ರೆ, ಒಬ್ಬ ವ್ಯಕ್ತಿ ಮಂತ್ರವಾದಿ ಹತ್ರ ಹೋಗ್ಬಿಟ್ಟು, ಇಲ್ಲಾಂದ್ರೆ ಪೂಜಾರಿ ಹತ್ರ ಹೋಗ್ಬಿಟ್ಟು, ಏನಾದ್ರೂ ಒಂದು ನಿಂಬೆಹಣ್ಣು ಇಷ್ಟು 1000 ರೂಪಾಯಿ ನಿನ್ ದುಡ್ಡು ಅಮೌಂಟ್ ಕೊಡು, ಅದ್ರ ಮೇಲೆ 1 ರೂಪಾಯಿ ಬೇರೆ ಹೇಳ್ತಾನೆ. ಯಾಕೆ? ಅದು ಹೆಚ್ಚಿಗೆ ಕಾಣಬಾರ್ದು. 10,000 ಹೇಳ್ತಾನೆ, 10,000 ಹೆಚ್ಚಿಗೆ ಕಾಣಬಾರ್ದಲ್ಲ, ಅದಕ್ಕೆ 10,001 ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಈಗ ಅವನು ಅಷ್ಟು ದೊಡ್ಡ ಕಠಿಣವಾದಂತ ಕೆಲಸ ಕೊಡ್ತಾನೆ. ಕೊಟ್ಟಾಗ ಏನಾಗ್ತದೆ? ಮಾಡೇ ಮಾಡ್ತಾರೆ. ತಡೆಯಪ್ಪ, ದೇವ್ರು ನಿಮ್ಗೆ ಕಠಿಣವಾದ ಕೆಲಸ ಕೊಡ್ತಾ ಇದ್ದಾನ? ಜಸ್ಟ್ ನೀನ್ ನಡ್ಕೊಳ್ಳೋದಕ್ಕೆ ಕೊಡ್ತಾ ಇದ್ದಾನೆ. ಜಸ್ಟ್ ನೀನು ಪ್ರಾರ್ಥನೆ ಮಾಡು, ಬೈಬಲ್ ಓದು, ನಂಬಿಕೆಯಿಂದ ನಡಿ, ನನ್ನ ಮೇಲೆ ಭರವಸೆ ಇಡು, ಅಷ್ಟೇ ದೇವ್ರು ಹೇಳ್ತಾ ಇರೋದು. ಬೇರೇನೇನು ಹೇಳ್ತಾ ಇಲ್ಲ. ಇದು ನಿಮ್ಗೆ ಕಠಿಣ ಅಂತಂದ್ರೆ ನಿಮ್ಮಷ್ಟು ಸೋಂಬೇರಿ ಬೇರೆ ಯಾರು ಇಲ್ಲ ಅಂತ ದೇವ್ರು ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಜ್ಞಾನೋಕ್ತಿಲಿ ಹೇಳ್ತಾರೆ, ಸೋಂಬೇರಿಯೇ ಇರುವೆ ಹತ್ರ ಹೋಗ್ಬಿಟ್ಟು ನಿನ್ನ ಜ್ಞಾನವನ್ನ ತಂದುಕೋ. ಎಲ್ಲಿ? ಆ ಸಣ್ಣ ಇರುವೆ ಹತ್ರ ಹೋಗಿ ನಿನ್ನ ಜ್ಞಾನ ತಂದ್ಕೊತ ಬೈಬಲ್ ವಾಕ್ಯ ಹೇಳ್ತದೆ. ಅದ್ರ ತಲೆ ಎಷ್ಟಪ್ಪ ಇದ್ರೆ ನಮ್ ಕೂರ್ಲಷ್ಟಪ್ಪನು ಇಲ್ವಲ್ರಿ. ದೇವ್ರು ಯಾಕೆ ಹೇಳ್ತಾ ಇದ್ದಾನೆ? ಒಂದು ಸಾರಿ ಒಂದು 5 ನಿಮಿಷ ಸಮಯ ಕೊಟ್ಟೆ ಆ ಇರುವೆ ಗೂಡ ಹತ್ರ ಹೋಗಿ ಕುಂತ್ಕೊಂಡು ನೋಡ್ರಿ, ಅದ್ರ ಕೆಲಸ ಅದ್ರ ಪಾಳು ಮಾಡ್ತಾನೆ ಇರ್ತದೆ. ಅದು ಬಿಟ್ಟು ಎಲ್ಲೂ ಇದು ಮಾಡಲ್ಲ. ಅದು ಯಾರು ಏನೇ ಒಂದು ತಡೆ ಮಾಡಿದ್ರು ಅದನ್ನು ಓಡುವುದನ್ನ ಎಂದಿಗೂ ನಿಲ್ಸೋದೇ ಇಲ್ಲ. ನಿಜ ಅಲ್ವರ? ಓಡೋದು ನಿಲ್ಸದ? ಸಾಯೋವರೆಗೂ ನಿಲ್ಸಲ್ಲ. ನಮ್ಗೆ ನೋಡ್ರಿ, ಈಗ ಅರಿತಾ ಇರ್ತದೆ. ಅರಿಬೇಕಾದಾಗ, ಅದು ನೆಡ್ಕಣಿಗೆ ಹೋಗ್ಬೇಕಾದಾಗ ಈ ಕೈ ಅಡ್ಡ ಇಕ್ಕಿದ್ರೆ ಅದೇನ್ ಮಾಡ್ತದೆ? ಅದ್ರ ಮೇಲೆ ಹತ್ತು ಹೋಗ್ತಾ ಇರ್ತದೆ. ಇಲ್ಲ ಅಂತಂದ್ರೆ ಅದು ಹತ್ತಕ್ಕಾಗಿಲ್ಲ ಅಂದ್ರೆ ಪಕ್ಕದಲ್ಲಿ ಹಿಂಗೆ ಬಳಸ್ಕೊಂಡು ಹೋಗ್ತದೆ. ಬಟ್ ಆದ್ರೆ ಅದು ನಡೆಯೋದನ್ನ ನಿಲ್ಸೋದಿಲ್ಲ. ನಿಮಗೇನಾದ್ರೂ ಒಂದು ಸಣ್ಣ ಸಮಸ್ಯೆ ಬಂದ್ಬಿಟ್ರೆ ಮುಗಿದೋಯ್ತು ಕತೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ಜ್ಞಾನ ಹೇಳ್ತಾರೆ, ಆ ಇರುವೆ ಹತ್ರ ಹೋಗಿ ನೀನು ಜ್ಞಾನ ತಂದ್ಕೋ. ಯಾಕಂದ್ರೆ ಅದು ಮಾಡುವ ರೀತಿಯನ್ನ ನೋಡು, ಕೆಲಸವನ್ನ. ಅದು ಯಾವತ್ತೂ ಸೋಂಬೇರಿ ಪಡಲ್ಲ. ಅದ್ರ ತಲೆ ಸಣ್ಣದೇ ಇರ್ಬೋದು, ಆದ್ರೆ ಅದ್ರ ಕಾಲುಗಳು ಸಣ್ಣ ಸಣ್ಣವೇ ಇರ್ಬೋದು, ಕಣ್ಣಿಗೆ ಕಾಣುತ್ತೆ ಸೂಕ್ಷ್ಮವಾಗಿರ್ಬೋದು, ಆದ್ರೆ ಅದ್ರ ಗುಣ, ಅದ್ರ ಸ್ವಭಾವಗಳು ಹೆಂಗಿದೆ ಅಂದ್ರೆ ಒಂದು ಸೋಂಬೇರಿ ಪಡದಂತ ಕ್ಯಾರೆಕ್ಟರ್ ಆಗಿದೆ ಅದು. ಹಲ್ಲೆಲೂಯಾ. ನನಗಿದು ಬರಲ್ಲ ಅಂತ ಚಿಕ್ಕ ಇರುವೆನು ಸಹ ಹೇಳಲ್ಲ. ಅದು ಸಹ ಹೋಗಿ ಸಣ್ಣ ಸಣ್ಣ ಕಲ್ಲುಗಳನ್ನ ತಾಂಡಿ ಆಚೆ ಆಗ್ತಾ ಇರ್ತದೆ. ಅದಕ್ಕೆ ಬೇಕಾದ ದವಸ ಧಾನ್ಯಗಳನ್ನ ಕುಡಿಕಂತ ಇರ್ತದೆ. ಮಳೆಗಾಲದಲ್ಲಿ ಏನ್ ಮಾಡ್ತದೆ? ತನ್ನ ಬಾಗಿಲನ್ನು ಮುಚ್ಚಿಕೊಂಡು ಭದ್ರವಾಗಿರ್ತದೆ.
ನಾವೇನ್ ಮಾಡ್ತೀವಿ? ನಾಕಿ ನೆಕ್ಕಿ ತಟ್ಟೆನ ಕ್ಲೀನ್ ಮಾಡ್ಬಿಡ್ತೀವಿ. ನಮಗೆ ದೇವರ ಹತ್ರ ಆಶೀರ್ವಾದ ಹೊಂದಬೇಕು ಅಂದ್ರೆ ಒಂದು 3 ಕಾರ್ಯಗಳು ಮಾಡ್ಬೇಕು. ಒಂದು, ಉಳಿಸೋದನ್ನ ಕಲಿಬೇಕು. 2ನೇದು ಕೊಡೋದನ್ನ ಕಲಿಬೇಕು. 3ನೇದು ಪ್ರಯಾಸ ಪಡೋದನ್ನ ಕಲಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಆಶೀರ್ವಾದ, ನಮ್ಮ ವ್ಯವಹಾರಗಳಲ್ಲಿ, ನಮ್ಮ ಹಣಕಾಸುಗಳಲ್ಲಿ ನಾವು ಆಶೀರ್ವಾದ ಹೊಂದಲಿಕ್ಕೆ ಇದು ನಾವು ಈ ಹಣಕಾಸು ಕೊಡ್ರಿ ಅನ್ನೋ ವಿಷಯದಲ್ಲಿ ನಾನು ಜಾಸ್ತಿ ಹೋಗೋದಿಲ್ಲಪ್ಪ. ಯಾಕಂದ್ರೆ ಅದು ಬಲವಂತವಾಗಿ ಕೊಡಬಾರ್ದು ಅಂತ ಬೈಬಲ್ ಹೇಳಿರುವಾಗ ಬೈಬಲ್ ವಿರುದ್ಧವಾಗಿ ನಾನ್ ನಡೆಯೋದಕ್ಕಾಗಲ್ಲ. ನಿಮ್ಮ ಹೃದಯ ನೀವೇ ಪರೀಕ್ಷೆ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಮುಂದೆ ಹೋದಮ್ಮ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಎಲ್ಲಾ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2. ಸಾಕು. ಈಗ ಅದಾಯ್ತು. 7ನೇ ಅಧ್ಯಾಯ 6ನೇ ವಚನ ಓದಮ್ಮ. ಭೂಮಿಯ ಮೇಲೆ ಜಲಪ್ರಳಯ ಉಂಟಾದಾಗ ನೋಹನು 600 ವರ್ಷದವನಾಗಿದ್ದನು. ಆಗ ನೋಹನು ಜಲಪ್ರಳಯ. ಎಷ್ಟನೇ ವರ್ಷ? ಎಷ್ಟು ವಯಸ್ಸಾಗಿರ್ತದೆ? ನಿಮ್ಮ ತಂದೆಯರಿಗೆ ಎಷ್ಟು ವಯಸ್ಸು? ಒಂದು ಅಂದಾಜಲ್ಲಿ ಹೇಳ್ರಿ. ಏನ್ 1000 ಏಜ್ ಆಗೈತೆ ಅವನಿಗೆ? ಎಷ್ಟು ಏಜ್ ಇರ್ಬೋದು? 80. ಎಷ್ಟು ಏಜು? ಒಂದ್ಸತಿ ಅವ್ರು ನೋಡ್ರಿ ಹೆಂಗಿದ್ದಾರೆ. ಒಂದು ಬಂಡೆಕಲ್ಲು ಎತ್ತ ತರ ಇದ್ದಾರ? ಇದಾರೇನ್ರಿ? ಇದಾರ ಇಲ್ಲ? ಇವನ್ಗೆ ಎಷ್ಟು ವರ್ಷ? ಮೈ ಗಾಡ್. ದೇವ್ರು ಕೊಟ್ಟಂತ ದೊಡ್ಡ ಪ್ಲಾನಿಂಗು, ದೊಡ್ಡ ದೊಡ್ಡ ದಿಂಬಿಗಳ ಮರಗಳನ್ನ ಅವ್ ಕಡೆ ಒಂದು ನಾವೇನ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಂದ್ರೆ ನಿಜವಾಗಿಯೂ ಹೇಳುವಂತದ್ದು ಇದ್ರಲ್ಲ ಅರ್ಥ, ಗೂಢಾರ್ಥ ಏನಂದ್ರೆ ಗೊತ್ತಾ? ದೇವರು ಹೇಳಿದ ಪ್ರಕಾರವಾಗಿ ನೀನ್ ನಡೆಯಲಿಕ್ಕೆ ಪ್ರಾರಂಭ ಮಾಡೋದಾದ್ರೆ ಅದನ್ನ ಮಾಡ್ಲಿಕ್ಕೆ ದೇವರ ಬಲ ಕೂಡಲ್ಪಡ್ತದೆ. ನನಗೆ ಪ್ರಾರ್ಥನೆನೇ ಬರಲ್ಲ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ. ನೀನು ಪ್ರಾರ್ಥನೆ ಮಾಡ್ಲಿಕ್ಕೆ ಮೊಣಕಾಲ ತೋಡು. ದೇವರು ಪ್ರಾರ್ಥನೆ ಮಾಡೋದನ್ನ ದೇವ್ರು ಕಲಿಸ್ಕೊಡ್ತಾನೆ. ಹಲ್ಲೆಲೂಯಾ. ಬೈಬಲ್ ಓದಕ್ ಬರಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ. ಬೈಬಲ್ ಓದೋದನ್ನ ಕಲಿಯಲಿಕ್ಕೆ ಪ್ರಯಾಸ ಪಡು. ದೇವರು ಬೈಬಲ್ ಓದನ್ನ ಕಲ್ಸ್ಕೊಂಡ್ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆಯಲ್ಲಿ ನಾನು ನಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಕ್ ಹೋಗ್ಬೇಡ. ನಂಬಿಕೆಯಲ್ಲಿ ಹೆಜ್ಜೆನ ನೀನು ಹಿಡಿಯೋದಕ್ಕೆ ಪ್ರಾರಂಭ ಮಾಡು. ನಂಬಿಕೆಯ ಹೆಜ್ಜೆನ ದೇವರು ನೀನು ಕೈ ಹಿಡಿದು ಕಲಿಸ್ಕೊಡ್ತಾನೆ. ಹಲ್ಲೆಲೂಯಾ. ಇವತ್ತು ನೋಹ ಆ ದೊಡ್ಡ ನಾವೇನ ಕಟ್ಲಿಕ್ಕೆ 8 ಜನ ಕೈ ಸಾಧ್ಯನೇನ್ರಿ? ಹೇಳ್ರಿ. ಒಂದು ತೆಪ್ಪ ಮಾಡ್ಬೇಕು ಅಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 3-4 ಜನ ಬೇಕೇ ಬೇಕು. ಅಂತಂದ್ರೆ ಒಂದು ದೊಡ್ಡ ಎಷ್ಟು ಅಡಿ ರೀ ಅದು? 300 ಅಡಿ ಉದ್ದ. ಮತ್ತೆ ಎಷ್ಟು ಅಡಿ ಅಮ್ಮ ಅದು? 50 ಮೊಳ ಅಗಲ. 50 ಮೊಳ ಅಗಲ. ಒಂದು ಮೊಳ ಬಂದು 1.5 ಅಡಿ ಅಂದ್ರೆ ಎಷ್ಟು ಉದ್ದ ಆಯ್ತು? 2 ಸೈಟ್ ಅಷ್ಟು ಅಗಲ. 300 ಮೊಳ ಅಂದ್ರೆ ಎಷ್ಟಾಯ್ತು? ಓ ಮೈ ಗಾಡ್. 300 ಅಡಿ ಪ್ಲಸ್ 150 ಎಷ್ಟಾಯ್ತು? 450. ಲೆಕ್ಕದಲ್ಲಿ ಒಂದ್ ಸ್ವಲ್ಪ ವೀಕ್. 450 ಉದ್ದ. ಹಲ್ಲೆಲೂಯಾ. 450 ಅಡಿ ಉದ್ದ ಅಂತವ್ರೆ ಎಷ್ಟು ಅಡಿ ಉದ್ದ ಇರ್ಬೋದು ಯೋಚನೆ ಮಾಡಿ ನೋಡ್ರಿ. ಇಂಥ ದೊಡ್ಡ ಪ್ಲಾನಿಂಗ್ ನಾವು ಮಾಡ್ಲಿಕ್ಕೆ ಮುಂದಾಗ್ತಾನೆ. ದೇವ್ರು ಹೇಳಿದ ಒಂದೇ ಮಾತಿಗೆ, ಅವನು ಯಾವಾಗ ಅದನ್ನ ಮಾಡ್ಲಿಕ್ಕೆ ಹೆಜ್ಜೆ ಇಡ್ತಾನೋ ಅದಕ್ಕೆ ಬೇಕಾದ ಜ್ಞಾನ, ಬಲ, ಶಕ್ತಿಯನ್ನ ದೇವ್ರು ಅವನ ಒಳಗಡೆ, ಅವನ 8 ಜನರ ಒಳಗಡೆ ದೇವ್ರು ತುಂಬಿಸ್ತಾರೆ. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ಪ್ರಯಾಸ ಪಡಲ್ಲ. ನಾವ್ ಅದನ್ನ ಮಾಡ್ಲಿಕ್ಕೆ ಹೆಜ್ಜೆ ಇಡಲ್ಲ. ನಾವೇನ್ ಮಾಡ್ತೀವಿ? ಅಯ್ಯ ಬಿಡತ್ತ, ಪಾಸ್ಟ್ ಇದ್ದಾರೆ. ಇವತ್ತು ಅವ್ರ ನಂಬಿಕೆ ಹೆಜ್ಜೆ ಇಟ್ಟಿದ ನಿಮಿತ್ತವಾಗಿ ಅವರು ಆ ಜಲಪ್ರಳಯದಿಂದ ತಪ್ಪಿಸಿಕೊಳ್ಳುವಂತವ್ರು ಆಗ್ತಾರೆ. ನೋಡ್ರಿ 18ನೇ ವಚನ ಓದಮ್ಮ. 7, 18, 17. ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ನೀರಿನ ಮೇಲೆ ತೇಲಾಡಿತು. ಎಷ್ಟು ದಿನ ಭೂಮಿಯ ಮೇಲೆ ಜಲಪ್ರಳಯ ಬಂತು? 40 ದಿವಸ ಜಲಪ್ರಳಯ ಬಂದಿದೆ. ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವೆಯು ಅದರ ಮೇಲೆ ಚಲಿಸಿತು. ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾಗಿದ್ದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲಾ ದೊಡ್ಡ ಬೆಟ್ಟಗಳು ಮುಚ್ಚಿ ಹೋದವು. ಆಕಾಶ ಮಂಡಲದ ಕೆಳಭಾಗದಲ್ಲಿರುವಂತ ಎಲ್ಲಾ ಬೆಟ್ಟಗಳು ಮುಚ್ಚಿ ಹೋಯ್ತು. ಯೋಚನೆ ಮಾಡ್ರಿ, ನಮ್ಮ ಇಡೀ ವರ್ಲ್ಡ್ ಅಲ್ಲಿ ಎತ್ತರವಾದ ಒಂದು ಬೆಟ್ಟ ಯಾವುದು? ಮೌಂಟನ್ ಎವರೆಸ್ಟ್. ಅಂದ್ರೆ ಹಿಮಾಲಯ ಪರ್ವತ ಅಲ್ಲಿ ಇರೋದು.
ಹಿಮಾಲಯ ಜಾಗಕ್ಕೆ ಅದು ಹೆಸರಿದೆ. ಅದೇನೋ ಬೆಟ್ಟ ಗಿಡಗಳು ಅದು ಇದು ಇರ್ತಾವಂತಲ್ಲ, ಹಿಮದಿಂದ ಮಂಜು ಗೆಡ್ಡೆಯಿಂದ ತುಂಬಲ್ಪಟ್ಟಿರುವಂತ ದೊಡ್ಡ ಬೆಟ್ಟ. ಆ ಬೆಟ್ಟನೇ ಮುಚ್ಚಿ ಹೋಗ್ತದೆ. ಆ ಬೆಟ್ಟ ಮುಂದೆ ಹೋದಮ್ಮ. ನೀನು ಆ ಬೆಟ್ಟಗಳಿಗಿಂತಲೂ 15 ಮೊಳ ಹೆಚ್ಚಲು 15 ಮೊಳ. ಆ ಬೆಟ್ಟಕ್ಕಿಂತ 15 ಮೊಳ ಅಂದ್ರೆ ಎಷ್ಟಾಯ್ತು? 15 ಪ್ಲಸ್ 7.5 ಎಷ್ಟಾಯ್ತು? 22 ಅಡಿ, 22.5 ಅಡಿ ಎತ್ತರ ನೀರು ತುಂಬುತ್ತದೆ. ಆ ನೀರಿನ ಮೇಲೆ ನೋಹ ಕಟ್ಟಿದ ನಾವೆ ತೇಲಾಡ್ತಾ ಇದೆ. ನಿನ್ನ ಸಮಸ್ಯೆಗಳು ಬಂದಾಗ ನೀನು ಸೋತು ಹೋಗೋದಾದ್ರೆ, ನೀನು ಆ ಸಮಸ್ಯೆ ಮಧ್ಯದಲ್ಲೇ ಮುಳುಗಿ ನೀನು ಒದ್ದಾಡ್ತೀಯ ಹೊರತು ಆ ಸಮಸ್ಯೆ ಮೇಲೆ ನೀನ್ ತೇಲಾಡೋದಕ್ಕಾಗಲ್ಲ. ನೀನ್ ಯಾವಾಗ ಸಮಸ್ಯೆಗಳು ಬಂದಾಗ ಪ್ರಾರ್ಥನೆ ಮಾಡೋದನ್ನು ಬಿಡದಲೆ, ವಾಕ್ಯ ಓದೋದನ್ನು ಬಿಡದಲೆ, ಆರಾಧನೆ ಮಾಡೋದನ್ನು ಬಿಡದಲೆ, ನಂಬಿಕೆಯಿಂದ ಹೆಜ್ಜೆ ಇಡೋದನ್ನ ಬಿಡದಲೆ, ನೀನು ಪಾಪವನ್ನ ಮಾಡದೆ ನೀನ್ ಇರ್ತೀಯೋ, ನಿನ್ನ ಸಮಸ್ಯೆಯ ಮೇಲೆ ನೀನ್ ಕಾಲಿಟ್ಟು ನಡೀತ. ಹಲ್ಲೆಲೂಯಾ. ಅದಾದ್ಮೇಲೆ ಮುಂದೆ ಹೋದಮ್ಮ. ಅವುಗಳು ಸಂಪೂರ್ಣವಾಗಿ ಮುಚ್ಚಿ ಹೋದುದರಿಂದ ಹಾ. ಪಶು ಪಕ್ಷಿ ಮೃಗ ಕ್ರಿಮಿಗಳು ಹಾ. ಮನುಷ್ಯರು ಸಹಿತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು. ಸತ್ತೋದ ಸಂಪೂರ್ಣವಾಗಿ. ಮೂಗಿನಿಂದ ಶ್ವಾಸ ಬಿಡುವ ಭೂ ಜಂತುಗಳೆಲ್ಲ ಸತ್ತೋದು. ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದೆಲ್ಲ ನಾಶವಾಯಿತು. ನಾಶ ಆಗೋಯ್ತು. ಅವು ಭೂಮಿಯ ಮೇಲಿಂದ ಲಯವಾಗಿ ಹೋದವು. ಅವು ಭೂಮಿ ಮೇಲ್ಗಡೆಯಿಂದ ಲಯವಾಗೋಯ್ತು. ನಂಬಿಕೆಯಿಂದ ಹೆಜ್ಜೆ ಹಿಡಿದಲೆ ಪೇತ್ರ 1 ಪೇತ್ರದಲ್ಲಿ ಹೇಳ್ತದೆ, ಆ ದೇವರು ಶಾಂತಿ ನಾವೇನ ಕಟ್ಟುವವರೆಗೂ ದೀರ್ಘ ಶಾಂತಿಯಿಂದ ಕಾದ್ಕೊಂಡಿರ್ಬೇಕಾದಾಗ ನೋಹ ಹೋಗಿ ಸುವಾರ್ತೆ ಸಾರ್ತಾನೆ. ಆದ್ರೂ ಅವ್ರು ಕೇಳಲಿಲ್ಲ. ಮಳೆ ಬರ್ತದಂತೆ, ಇದುವರೆಗೂ ಬರ್ದಲ್ಲ ಇರೋದು ಈಗ ಬಂದ್ಬಿಡ್ತದಂತೆ. ಹಲ್ಲೆಲೂಯಾ. ಮಳೆ ಇದುವರೆಗೂ ಬರ್ತಲೇ ಇದ್ದಿದ್ದು ಈಗ ಬಂದ್ಬಿಡುತ್ತಂತೆ. ಎಷ್ಟೋ ಜನ ಅನ್ಕಂತಾರೆ, ಅಪಾಯ ಇಲ್ಲಿವರೆಗೂ ಬರ್ತಲೇ ಇರೋದು ಈಗ ಬಂದ್ಬಿಡುತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿಗೆ ಕೈ ಕೊಟ್ಟು ಹೇಳ್ರಿ, ನಿಜವಾಗಿಯೂ ಬರ್ತದೆ ಅಪಾಯ. ಮುಂದೆ ನೋಹನು ಅವನೊಂದಿಗಿದ್ದ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದರು. ಹಲ್ಲೆಲೂಯಾ. ಯಾರು ಉಳಿದ್ರು? ಅವರಲ್ಲ, ನಂಬಿಕೆಯಲ್ಲಿ ಹೆಜ್ಜೆ ಇಟ್ಟವರು ಮಾತ್ರನೇ ಉಳಿದಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಉಳಿದ್ರು? ಯಾರು ಉಳಿದ್ರು? ನಂಬಿಕೆ ಹೆಜ್ಜೆಯನ್ನ ಇಟ್ಟಂತವರು ಆ ಒಂದು ದೊಡ್ಡ ಅಪಾಯದಿಂದ ಅವರು ಸಂಪೂರ್ಣವಾಗಿ ತಪ್ಪಿಸಿಕೊಳ್ತಾರೆ. ಇವತ್ತು ನಮ್ ಜೀವಿತದಲ್ಲಿ ನಂಬಿಕೆ ಹೆಜ್ಜೆ ಇಡದಿರ್ಲಿ. ನಾವು ಹೆಜ್ಜೆ ಇಡೋದಲ್ಲ, ಕುಂತ್ಕೊಂಡಿರೋರು ಸಹ ಇದಾಳಲ್ಲ. ನಾವು ದೇವರು ಹೇಳಿದ ಮಾತಿನ ಪ್ರಕಾರ ನಡೆಯಲಿಕ್ಕೆ. ಹಲ್ಲೆಲೂಯಾ. ನಡೀತಾ ಇರ್ತೀವಿ. ನಡೀತಿರ್ಬೇಕಾದಾಗ ಏನಾದ್ರೂ ಒಂದು ಸಮಸ್ಯೆ ಬಂದ್ಬಿಟ್ರೆ, ಈ ರೋಡ್ ಸರಿ ಇಲ್ಲ. ಹಲ್ಲೆಲೂಯಾ. ದೇವರು ದಾರಿ ತಪ್ಪಿಸೋನಲ್ಲ, ಸರಿಯಾದ ದಾರಿಯಲ್ಲಿ ನಡೆಸೋನು. ಅದನ್ನ ಮೊದ್ಲು ಅರ್ಥ ಮಾಡ್ಕೊಳ್ರಿ. ನೋಡ್ರಿ, ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ 1ನೇ ವಚನ ಓದ್ರಿ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ನೋಡ್ರಿ, ಆ ದೇವರು ಆತನಿಗೆ ಹೇಳ್ತಾ ಇದ್ದಾರೆ, ನೋಡಪ್ಪ, ನಿನ್ನ ಮನೆಯನ್ನ, ನಿನ್ನ ಬಂಧು ಬಳಗವನ್ನ, ನೀನ್ ಎಲ್ಲವನ್ನ ಬಿಟ್ಟು ಬಾ. ನೀನು ರೀತಿಯಾಗಿ ನಾನು ಆಶೀರ್ವಾದ ಮಾಡ್ತೀನಿ. ಹಲ್ಲೆಲೂಯಾ. ಈಗ ದೇವರು ಆತನಿಗೆ ಹೇಳ್ತಾರೆ, ಬಂಧು ಬಳಗನ ಬಿಡ್ಲಿಕ್ಕೆ, ತಂದೆ ತಾಯಿಗಳನ್ನ ಬಿಡ್ಲಿಕ್ಕೆ, ಅಣ್ಣ ತಮ್ಮಂದಿರನ್ನ ಬಿಡ್ಲಿಕ್ಕೆ, ಗಂಡ ಹೆಂಡತಿನ ಬಿಡ್ಲಿಕ್ಕೆ, ಮಕ್ಕಳನ್ನ ಬಿಟ್ಟು ಬಿಡ್ಲಿಕ್ಕೆ ದೇವರು ಹೇಳಿದ ಮಾತಿನ ಪ್ರಕಾರ ಸಿದ್ಧವಾಗಿರ್ತೀವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಪಾಸ್ಟ್ರೆ, ನಿಮ್ ಮುಂದ್ ಬೇಕಾದ್ರೆ ಬಿಟ್ಬಿಡ್ತೀನಿ, ನಾವು ಕುಟುಂಬ ಬಿಡಲ್ಲ ಪಾಸ್ಟ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜ ಅಲ್ಲ? ಒಪ್ಕಂತಿರಲ್ಲ ಆದ್ರೂ. ಹಲ್ಲೆಲೂಯಾ. ನಂಬಿಕೆಯ ಹೆಜ್ಜೆ ಅನ್ನೋದು ಇದೇನೆ.
ದೇವರಿಗೋಸ್ಕರ ನೀನ್ ಏನನ್ನ ಬಿಡ್ಲಿಕ್ಕೆ ರೆಡಿ ಇರ್ತೀಯೋ ಅದೇ ನಂಬಿಕೆ ಹೆಜ್ಜೆ. ನಮ್ಮ ಒಳಗಡೆ ಇನ್ನೂ ಎಷ್ಟೋ ವಿಷಯಗಳನ್ನ ದೇವರಿಗೋಸ್ಕರ ಬಿಡ್ಲಿಕ್ಕೆ ರೆಡಿ ಇಲ್ಲದೆ ನಂಬಿಕೆಯಿಂದ ಹೆಜ್ಜೆ ಇಡೋದಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ. ಅಯ್ಯೋ, ಇವರು ಬಿಟ್ರೆ ನಮ್ಮನ್ನ ಹಿಂಗೆ ಅಷ್ಟೇ. ಹಲ್ಲೆಲೂಯಾ. ನೀನು ದೇವರಿಗಾಗಿ ಏನ್ ಮಾಡ್ತೀಯ ಅನ್ನೋದು ಬಹಳ ಮುಖ್ಯ. ದೇವರು ನೀನ್ ಏನೇನೋ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ದೇವ್ರು ಹೇಳೋದನ್ನ ಸಿಂಪಲ್ ಆಗಿ ದೇವ್ರು ಹೇಳೋದನ್ನ ಮಾಡ ಅಷ್ಟೇ. ಆಗ ದೇವರು ನಿನ್ನನ್ನ ಯಾವ ರೀತಿ ನಡೆಸ್ತಾನೆ ಅನ್ನೋದು ನೀನು ಊಹೆಗೂ ಮೀರಿದ ರೀತಿಯಲ್ಲಿ ದೇವ್ರು ನಡೆಸ್ತಾನೆ. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ಅಬ್ರಹಾಮನಿಗೆ ಹೇಳ್ತಾರೆ, ನಿನ್ನ ಬಂಧು ಬಳಗ, ನಿನ್ನ ತಂದೆ ಮನೆ ಅಂದ್ರೆ ಆಸ್ತಿ ಪಾಸ್ತಿ, ನಿನ್ನ ಕುಟುಂಬ ರಕ್ತ ಸಂಬಂಧಿಗಳು, ನಿನ್ನ ಜೊತೆಲಿ ಇದ್ದಂಥವ್ರು ಎಲ್ಲಾರ್ಗ ನೀನ್ ಬಿಟ್ಟು ಎಲ್ಲಿ ಬಾ, ನಾನು ಹೇಳುವಂತ ದೇಶಕ್ಕೆ ಬಾ. ಹಲ್ಲೆಲೂಯಾ. ಇಲ್ಲಿ ನೀವೇನು ಯಾರನ್ನು ಬಿಟ್ಟು ಬರೋದ್ ಬೇಕಾಗಿಲ್ಲ. ನೀವ್ ಯಾರನ್ನು ಬಿಟ್ಟು ಬರೋದ್ ಬೇಕಾಗಿಲ್ಲ. ನೀವು ಸಿಂಪಲ್ ಆಗಿ ದೇವ್ರಿಗೆ ಇಷ್ಟ ಇಲ್ದರ ಬಿಟ್ಟು ನಿಂತ್ಕೊಳ್ರಿ. ಹಲ್ಲೆಲೂಯಾ. ಏನ್ ಹೇಳ್ರಿ? ದೇವರಿಗೆ ಇಷ್ಟ ಇಲ್ದೆಲ್ಲರನ್ನ ಬಿಟ್ಟು ದೇವರಿಗಾಗಿ ನಿಲ್ಲದನ್ನ ಕಲೀರಿ. ದೇವರು ನಿನ್ನ ಮೇಲೆ ಎತ್ತುತ್ತಾನೆ. ಯಾವ ರೀತಿ ಮೇಲೆ ಎತ್ತುತ್ತಾನೆ ನೋಡ್ರಿ, ಅದೇ ಮುಂದೆ ವಾಕ್ಯ ಓದಮ್ಮ. ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು. ನಂಬಿಕೆ ಹೆಜ್ಜೆ ಇಡ್ತಾ ಇದ್ದಾನ? ಅವನ್ ಇಟ್ಟಿಲ್ಲ ಅಂದಿದ್ರೆ ದೇವ್ರು ಹೇಳ್ತಾ ಇರಲಿಲ್ಲ, ನನ್ನ ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂತ ದೇವ್ರು ಹೇಳ್ತಾನೆ ಇರ್ಲಿಲ್ಲ. ಈಗ ಯೋಚನೆ ಮಾಡ್ರಿ, ನಿನ್ನ ಹೆಸರು ಹೇಳ್ತಾ ಇದ್ದಾರ, ನಾನು ಇಂಥ ದೇವರು, ಇಂಥ ಮಗನ ದೇವರು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಅವ್ನ ನಂಬಿಕೆಯಿಂದ ಹೆಜ್ಜೆಯಿಂದ ಹೊರಟು ಬರ್ತಾನೆ. ಬಂದ ನಂತರ ಅವನ ಲೈಫ್ ನೋಡ್ರಿ. 13:2. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಅವನ ಒಳಗಡೆ ಬಿಟ್ಟು ಬಂದ ನಂತರ ಮತ್ತೆ ಅವನ ಒಳಗಡೆ ಥಾಟ್ ಬರ್ಲಿಲ್ಲ, ನಾನು ನನ್ನ ತಂದೆ ಮನೆಗೆ ಹೋಗ್ಬೇಕು ಅಂತ, ನನ್ನ ಬಂಧು ಬಳಗ ನೋಡ್ಬೇಕು ಅಂತ ಬರ್ಲಿಲ್ಲ. ಬೈಬಲ್ ತಿರುಗಿಸೋದ್ರೆ ಅವ್ನ ಸಾಯೋವರೆಗೂ ಅವನ ಕುಟುಂಬ ನೋಡ್ಲೇ ಇಲ್ಲ. ಹಲ್ಲೆಲೂಯಾ. ಅಂದ್ರೆ ಅರ್ಥ ಏನ್ ಗೊತ್ತಾ? ನೀನು ಸಾಯೋವರೆಗೂ ದೇವ್ರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನ ಮಾಡ್ಕೊಡ್ದು. ಭಕ್ತರು ಕೈ ಕೊಟ್ಟು ಹೇಳ್ರಿ, ಸಾಯೋವರೆಗೂ ದೇವ್ರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನ ಮಾಡಬಾರ್ದು ಅಂತ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ನಂಬಿಕೆಯಿಂದ ಹೆಜ್ಜೆ ಇಡಬೇಕಾದಾಗ ನಿನ್ನ ಲೈಫೇ ನಿನಗೆ ಗೊತ್ತಿಲ್ಲದ ಆದಂತ ಒಂದು ಮಹತ್ತಾದಂತ ಲೈಫ್ ಅನ್ನ ದೇವರು ನಿನಗೆ ಕಟ್ಟಿಕೊಡ್ತಾನೆ. ಹಲ್ಲೆಲೂಯಾ. ನಾವು ದೇವರಲ್ಲಿ ನಂಬಿಕೆಯಿಂದ ಹೆಜ್ಜೆ ಇಡ್ಲಿಲ್ಲ ಅಂತಂದ್ರೆ ನೋ ಯೂಸ್. ಶದ್ರಕ್ ಮೇಷಕ್ ಅಬೇದ್ನೋ ಅನ್ನುವಂಥವ್ರು ಲೈಫು ಅಷ್ಟೇನೆ. ಅವ್ರು ಏನ್ ಮಾಡ್ತಾರೆ? ಅವ್ರ ನಂಬಿಕೆ ಹೆಜ್ಜೆ ಇಡ್ತಾರೆ. ಅರಸ ಹೇಳ್ತಾನೆ, ನನ್ನ ಕೈಯಿಂದ ಈ ಉರಿಯುವಂತ ಬೆಂಕಿಯಿಂದ ತಪ್ಪಿಸಲಿಕ್ಕೆ ಯಾವನಿದ್ದಾನೆ ಅಂತ ಹೇಳ್ತಾನೆ. ಯಾವ ದೇವರಿದ್ದಾನೆ ಅಂತ ಅವನು ಚಾಲೆಂಜ್ ಮಾಡ್ತಾನೆ ಅರಸ. ಆಗ ಶದ್ರಕ್ ಮೇಷಕ್ ಅಬೇದ್ನೋ ನಿಂತ್ಕೊಂಡು ಹೇಳ್ತಾರೆ, ಅರಸನೇ, ನೆಬೂಕದ್ನೆಚ್ಚರನೇ, ನಿನಗೊಂದು ನೆನಪಿರ್ಲಿ, ನಿನ್ನ ಕೈಯಿಂದ ಹೇಗೋ ಬಚಾವ್ ಮಾಡ್ತಾನೆ. ಆದ್ರೂ ಒಂದು ಮಾತು ನಿನ್ನ ನೆನಪಿರ್ಲಿ, ನೀನು ನಿಲ್ಲಿಸಿರುವಂತ ನಿನ್ನ ಪ್ರತಿಮೆಗೆ ನಾವು ಅಡ್ಡನ್ನು ಬೀಳಲ್ಲ, ಅದನ್ನ ಆರಾಧನೆ ಮಾಡೋದಿಲ್ಲ ಅಂತ. ಆ ಕೋಪ ಅವನ ಒಳಗಡೆ ಬಂದು ಏನಾಗ್ತದೆ, ತೆಗೆದುಕೊಂಡು ಅವನ ಒಳಗಡೆ ಬೆಂಕಿ ಹಾಕ್ರಿ ಅಂತಾನೆ. ಅವ್ರ ಕೈಗಳು ಕಟ್ಟಿರ್ತಾರೆ, ಅವ್ರು ಅಳ್ಳಿಲ್ಲ, ಅವ್ರು ಕೂಗಾಡ್ಲಿಲ್ಲ, ಅವ್ರು ಸಲೀಸಾಗಿ ಹೋಗಿ ಅವ್ರ ಎಸಿಬಾಗ ಆನಂದವಾಗಿ ಆ ಬೆಂಕಿನ ಸ್ವೀಕಾರ ಮಾಡ್ತಾರೆ. ಹಲ್ಲೆಲೂಯಾ. ನಿನಗೆ ಸಮಸ್ಯೆಗಳು ಎದುರಾಗ್ಬೋದು, ಕುಟುಂಬಗಳಿಂದ ಸಮಸ್ಯೆಗಳು ಎದುರಾಗ್ಬೋದು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ತಂದೆ ತಾಯಿಗಳಿಂದ, ಕೆಲಸದ ಜಾಗಗಳಿಂದ ನಿನಗೆ ಸಮಸ್ಯೆ ಎದುರಾಗ್ಬೋದು. ಆದರೂ ಸಹ ನೀನು ನಂಬಿದ ದೇವರನ್ನ, ನಿನ್ನ ನಂಬಿಕೆಯಿಂದ ಹೆಜ್ಜೆ ಇಡಬೇಕಾದಾಗ ನಿನಗೆ ಅವಮಾನಗಳು ಸಮಸ್ಯೆ ಆದಂತ ಸ್ಥಳದಲ್ಲೇ ದೇವರು ನಿನ್ನನ್ನು ಅಧಿಕವಾಗಿ ಮೇಲೆತ್ತುತ್ತಾನೆ. ಯಾರು ನಿನ್ನನ್ನ ಆ ತರ ಮಾತಾಡಿದ್ರು, ಯಾರು ನಿನ್ನನ್ನ ಕೀಳಾಗಿ ಅಸಹ್ಯವಾಗಿ ನೋಡಿದ್ರು, ಅದೇ ಮನುಷ್ಯ ನಿನ್ನನ್ನ ಹೇಳ್ತಾನೆ, ನೀನು ನಂಬಿರುವಂತ ದೇವರೇ ನಿಜವಾದ ದೇವರು ಎಂಬುದಾಗಿ. ಹಲ್ಲೆಲೂಯಾ. 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 ಈ ಕಾರ್ಯ ನಡಿಬೇಕು ಅಂದ್ರೆ ನಂಬಿಕೆ ಹೆಜ್ಜೆನ ಇಡೋದನ್ನ ಕಲಿಬೇಕು. ನಂಬಿಕೆ ಹೆಜ್ಜೆ ಇಡೋದನ್ನ ಕಲಿಬೇಕು. ದೇವ್ರೇನ್ ಹೇಳ್ತಾನ ಅದಕ್ಕೆ ಸಿದ್ಧವಾಗಿರ್ಬೇಕು. ನಾವ್ ಯಾರಿಗೋಸ್ಕರ ಬದುಕೋದಲ್ಲ, ದೇವ್ರಿಗೋಸ್ಕರ ಬದುಕ್ರಿ. ನಿನ್ಗೋಸ್ಕರ ಎಲ್ಲವನ್ನು ದೇವ್ರು ಕೊಡ್ತಾನೆ. ಹಲ್ಲೆಲೂಯಾ. ನಾವು ಒಬ್ಬ ನರ ಮನುಷ್ಯನಿಗಾಗಿ ಬದುಕೋದಾದ್ರೆ ನೀನು ದೇವರನ್ನ ಕಳ್ಕಂತೀಯ.
ಅದೇ ದೇವರಿಗೋಸ್ಕರ ಬದುಕೋದಾದ್ರೆ ಎಲ್ಲವನ್ನ ದೇವರೇ ಕೊಡ್ತಾನೆ. ಹಲ್ಲೆಲೂಯಾ. ಅದ್ ಏನೇ ಆಗಿರ್ಬೋದು, ನಿನ್ನ ಬದುಕಲಿಕ್ಕೆ, ನಿನ್ನ ಸಂತೋಷವಾಗಿರ್ಲಿಕ್ಕೆ ಎಲ್ಲವನ್ನ 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 ದೇವರೇ ಕೊಡ್ತಾನೆ. ನಾವು ದೇವ್ರಿಗಾಗಿ ಬದುಕಲಿಲ್ಲ ಅಂದ್ರೆ ಎಲ್ಲವನ್ನ ಹಿಂಗ್ ಕೊಡ್ತಾರೆ. ಒಂದ್ ಸಣ್ಣ ಪಿನ್ನು ಸಹ ಕೊಡಲ್ಲ ದೇವ್ರು. ನೀನೇ ಕಷ್ಟಪಟ್ಟು ಕೊಂಡ್ಕೊಬೇಕಾಗ್ತದೆ. ಹಲ್ಲೆಲೂಯಾ. ನಂಬಿಕೆ ಹೆಚ್ಚೆ ಹೇಳೋದನ್ನ ನಾವು ಕಲಿಬೇಕಾಗ್ತದೆ. ಅದಾದ ನಂತರ ಕಡೆಯದಾಗಿ ನಾವು ಓದ್ಕೊಂಡು ಮುಗಿಸ್ಕೊಳ್ಳೋಣ. ಯೋಬ ತಪ್ಪು ಮಾಡಬಾರದು. ಸಮಸ್ಯೆಗಳು ಬಂದಾಗ ತಪ್ಪು ಮಾಡಬಾರದು. ಎಷ್ಟೋ ಜನಗಳು ಲೋಕದಲ್ಲಿ ವೇಷವಾಟಿಕೆ, ವ್ಯಭಿಚಾರಗಳು, ಅನೈತಿಕ ಸಂಬಂಧಗಳು ಇದೆಲ್ಲ ಉಂಟಾಗ್ಲಿಕ್ಕೆ ಕಾರಣ ಏನಂದ್ರೆ ಅವರು ಬಂದಂತ ಸಮಸ್ಯೆಗಳಿಂದ ಅವರು ಒಂದು ತಪ್ಪಿಸಿಕೊಳ್ಳಲಿಕ್ಕೆ ದಾರಿನೇ ಕಾಣಲಿಲ್ಲ. ಆ ದಾರಿ ಯೇಸು ಕ್ರಿಸ್ತನಾಗಿರ್ತಾನೆ. ಆ ಯೇಸು ಕ್ರಿಸ್ತನನ್ನ ಅವ್ರು ಕಾಣದಲ್ಲೇ ಇದ್ದ ನಿಮಿತ್ತವಾಗಿ ವ್ಯಭಿಚಾರ, ಅನೈತಿಕ ಸಂಬಂಧ, ವೇಶ್ಯವಾಟಿಕೆಗಳು ಬಹಳ ಬಹಳ ಬಹಳವಾಗಿ ಅದು ಹೆಚ್ಚಲ್ಪಡ್ತಾನೇ ಇದೆ ದಿನೇ ದಿನೇ. ಹಲ್ಲೆಲೂಯಾ. ಕಾರಣ ಏನು? ಅವರು ಬರುವಂತ ಸಮಸ್ಯೆಗಳು, ಶೋಧನೆಗಳಿಗೆ ಅವರು ಸೋತೋಗ್ತಾರೆ. ಈಸಿಯಾಗಿ ಹಣ ಸಂಪಾದನೆ ಮಾಡ್ಬೇಕು. ಏನ್ ಮಾಡ್ಬೇಕು? ಈಸಿಯಾಗಿ ಯಾರನ್ನ ತಲೆ ಹೊಡಿಬೇಕು, ಈಸಿಯಾಗಿ ಏನಾದ್ರು ತಪ್ಪು ಮಾಡ್ಬೇಕು, ಈಸಿಯಾಗಿ ಏನಾದ್ರು ಕಳ್ತನ ಮಾಡ್ಬೇಕು. ಅದಿದ್ರೆ ಈಸಿಯಾಗಿ ಎಲ್ಲಾ ದುಡ್ಡು ಸಿಗ್ತದೆ. ನೋಡ್ರಿ ಮುಂದೆ ಹೋದ್ರಿ. ಯೋಬ 1:13. ಯೋಬನ ಜೀವಿತದಲ್ಲಿ ಎಲ್ಲವನ್ನ ಕಳ್ಕಂತಾನೆ. ಅವನು ಆಸ್ತಿ ಪಾಸ್ತಿ, ಹೆಂಡತಿ, ಮಕ್ಕಳು ಎಲ್ಲಾದ್ರ ಸಮೇತವಾಗಿ ಆತನು ಕಳ್ಕೊಂಡ್ಬಿಡ್ತಾನೆ. ಕಳ್ಕೊಂಡ ನಂತರ ನಡೆಯುವಂಥದ್ದು ಅವನು ದೊಡ್ಡ ಶೋಧನೆಯನ್ನು ಎದುರಿಸಬೇಕಾಗ್ತದೆ. ಒಂದಾನೊಂದು ದಿವಸದಲ್ಲಿ ಹಾ ಯೋಬನು ಗಂಡು ಹೆಣ್ಣು ಮಕ್ಕಳು ಹಿರಿಯವನ ಮನೆಯಲ್ಲಿ ಉಂಡು ಕುಡಿತಿರುವಾಗ ಒಬ್ಬ ದೂತನು ಯೋಬನ ಬಳಿಗೆ ಬಂದು ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರ ಗದ್ದೆಗಳು ಮೇಯ್ತಾ ಇರುವಲ್ಲಿ ಶಗದವರು ಅವುಗಳ ಮೇಲೆ ಬಿದ್ದು ಒಡೆದುಕೊಂಡು ಹೋದರು. ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಸಂಹರಿಸಿದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಎಂದು ಹೇಳಿದನು. ಅವರು ಮಾತನಾಡುತ್ತಿರುವಾಗಲೇ ಮತ್ತೊಬ್ಬನು ಬಂದು ದೇವರ ಬೆಂಕಿ ಆಕಾಶದಿಂದ ಬಿದ್ದು ಆಳುಗಳನ್ನು ದಹಿಸಿ ನುಂಗಿ ಬಿಟ್ಟಿದೆ. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಎಂದನು. ಅಷ್ಟರಲ್ಲಿ ಇನ್ನೊಬ್ಬನು ಬಂದು ಕಸ್ದೀಯರ ಮೂರು ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು ಒಡೆದುಕೊಂಡು ಹೋದರು. ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಹತ ಮಾಡಿದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಎಂದನು. ಸಂಗಡಲೇ ಬೇರೊಬ್ಬನು ಬಂದು ನಿನ್ನ ಕುಮಾರತೆಯರು ತಮ್ಮ ಅಣ್ಣನ ಮನೆಯಲ್ಲಿ ಉಂಡು ಕುಳಿತಿರುವಾಗ ಅರಣ್ಯದ ಕಡೆಯಿಂದ ಬಿರುಗಾಳಿಯು ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿಯಿತು. ಮನೆಯು ಯೌವನಸ್ಥರ ಮೇಲೆ ಬಿದ್ದಿತು, ಸತ್ತು ಹೋದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಎಂದನು. Oh my God. Oh my God. Hallelujah. ಪಕ್ಕದಲ್ಲಿರುವ ಕೈ ಕೊಟ್ಟು ಹೇಳಿ, ಯೋಬ ಎಲ್ಲವನ್ನು ಕಳ್ಕೊಂಡ. ಕೊಡಮ್ಮ ಅಲ್ಲಿ ಅವ್ರಿಗೆ, ಅವ್ರೊಬ್ಬರು ಬಿಡ್ತೀಯ ನೀನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಬ ಯೋಚನೆ ಮಾಡ್ರಿ, ನಿನಗೆ ಹುಟ್ಟಿದಂತ ಎಲ್ಲಾ ಮಕ್ಕಳನ್ನ ನೀನ್ ದೇವ್ರು ನಂಬಿದ್ಯಾ? ಆತನ ಒಳಗಡೆ ನೋಡ್ರಿ ಯಾವ ರೀತಿ ಇದೆ ಅಂದ್ರೆ, ಆತನ ರೀತಿಯಲ್ಲಿ ಭಯ ಭಕ್ತಿ ಉಳ್ಳವನು ಲೋಕದಲ್ಲೇ ಇಲ್ಲ ಅಂತ ದೇವರೇ ಹೇಳ್ತಾರೆ. ಯಾರು ಹೇಳ್ತಾರೆ? ದೇವರೇ ಹೇಳ್ತಾರೆ. ಇಲ್ಲಿ ಏನಾಗ್ತೈತೆ, ಅವನಷ್ಟು ಭಯ ಭಕ್ತಿ ಉಳ್ಳವನಾಗಿ, ಎಷ್ಟು ದೇವರಲ್ಲಿ ವೈರಾಗ್ಯ ಉಳ್ಳವನಾಗಿದ್ದಂತ ಅವನ ಲೈಫಲ್ಲಿ ಪ್ರತಿಯೊಂದೊಂದನ್ನು ಕಳ್ಕಂತಾನೆ. ಅವನ ಆಸ್ತಿ ಪಾಸ್ತಿ, ಹಣ ಕಾಸು, ಅವನ ಆಳುಗಳು, ಜನಗಳು, ಅವರೆಲ್ಲಾರನ್ನೂ ಅವನು ಕಳ್ಕಂತಾನೆ. ಆದ್ರೆ ಒಬ್ಬನೇ ಉಳಿದಿರ್ತಾನೆ, ಸೈತಾನ ಒಬ್ಬನೇ ಉಳಿಸಿರ್ತಾನೆ. ಯಾಕೆಂದ್ರೆ ಅವನು ತಿಳ್ಸಕ್ ಯಾರು ಇರಲ್ವಲ್ಲ. ಅದಕ್ಕೇನೆ ಎಲ್ಲ ಹೆಂಡತಿ ಎಲ್ಲ ಮಕ್ಕಳು ಅಣ್ಣ ತಮ್ಮದಿರ ಜೊತೆಯಲ್ಲಿ ತಿಂದು ಕುಡಿತಿರ್ಬೇಕಾದಾಗ ಒಂದು ಬಿರುಗಾಳಿ ಅರಣ್ಯದಿಂದ ಬೀಸಿದಾಗ ಅದು ಮೂಲೆಗಳೆಲ್ಲ ಬಿದ್ದು ಆ ಮನೆಯಲ್ಲಿದ್ದಂತ ಎಲ್ಲ ಯವನಸ್ತ್ರಗಳನ್ನ, ಎಲ್ಲ ನಿನ್ನ ಮಕ್ಕಳನ್ನ ಸಂಪೂರ್ಣವಾಗಿ ನಾಶವಾಗಿತ್ತು, ಎಲ್ಲರೂ ಸತ್ತೋದ್ರು ಎಂಬುದಾಗಿ ಹೇಳಿ, ಅದು ಹೇಳಿದ ತಕ್ಷಣ ಅವನ ಲೈಫ್ ಹೆಂಗ್ ಆಗ್ತದ ನೋಡ್ರಿ. 20ನೇ ವಚನ. ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ, ಅವನು ಏನ್ ಮಾಡ್ತಾ ಇದ್ದಾನೆ? ಕುಂತಿದ್ದಾನೆ, ಅರಸನ ಜಾಗದಲ್ಲಿ ಕುಂತಿದ್ದಾನೆ. ಕುಂತಿರ್ಬೇಕಾದಾಗ ತಿಳಿಸಿದಷ್ಟೇ ಅಯ್ಯೋ ಅಂತ ಈಗ ಬಟ್ಟೆ ಹಾಕಂತ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಟ್ಟೆಗಳ ಅರ್ಧ ಹಾಕೊಂಡು, ತಲೆಯನ್ನ ಬೂದಿಯನ್ನ ಹಾಕೊಂಡು, ತಲೆಯನ್ನ ಬೋಳಿಸಿಕೊಂಡು
ನೆಲದ ಮೇಲೆ ಅಡ್ಡ ಬಿದ್ದು ನಮಸ್ಕರಿಸಿ ಹೇಳ್ತಾನೆ, ಹ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು, ಯೆಹೋವನೇ ಕೊಟ್ಟನು, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ಕಾರಣದಿಂದಲೇ ದೇವರ ಒಂದು ವಿಷಯದಲ್ಲಿ ಸಾಕ್ಷಿ ಹೇಳ್ತಾರೆ. ನಮಗ್ ಏನಾದ್ರೂ ಈ ತರ ಆಯ್ತು ಅಂದ್ರೆ ಹೆಂಗಿರ್ತದ ನೋಡ್ರಿ, ಯೋಚನೆ ಮಾಡ್ರಿ. ಆ ಒಂದೇ ಸಲ ಕಳ್ಕೊಂಡ್ರೆ ಓ ಇಲ್ಲೇನು ಇಲ್ಲ. ಅವನ್ ಹೇಳ್ತಾನೆ ನೋಡ್ರಿ, ಏನು ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆ, ಏನು ಇಲ್ಲದವನಾಗಿ ನಾನು ಗತಿಸಿ ಹೋಗ್ತೀನಿ. ದೇವರೇ ಕೊಟ್ಟರು, ದೇವರೇ ತೆಗೆದುಕೊಂಡವ್ರೆ, ದೇವರ ನಾಮಕ್ಕೆ ಸ್ತೋತ್ರ. ಸಿಂಪಲ್ ಆಗಿ ಆತನ ಗೋಳಾಡಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಯಥಾರ್ಥವಾಗಿ ಹೇಳ್ತಾ ಇದ್ದಾನೆ. ಅದಾದ ನಂತರ ನೋಡ್ರಿ ಮುಂದೆ ದೇವರು ಒಂದು ವಾಕ್ಯ ಹೇಳ್ತದೆ, ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಎಂದು ಹೇಳಿದನು, ಇದೆಲ್ಲದರಲ್ಲಿಯೂ ಇದರೆಲ್ಲದ್ರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ಹಾ, ದೇವರ ಮೇಲೆ ತಪ್ಪೊರಿಸಲೂ ಇಲ್ಲ. ಇವೆರಡು ವಾಕ್ಯ ಯಾಕೆ ಹೇಳ್ತಾ ಐತೆ? ಇವೆರಡು ಕಾರ್ಯಗಳನ್ನ ನಾವು ಮಾಡೇ ಮಾಡ್ತೀವಿ. ಪಾಪ ಮಾಡ್ತೀವಿ, ಇನ್ನೊಂದು ದೇವ್ರ ಮೇಲೆ ತಪ್ಪರಿಸ್ತೀವಿ. ಯೇಸು ಅಂತ. ಹಲ್ಲೆಲೂಯ. ನಿಜ ಅಲ್ವಾ? ಮಾಡೇ ಮಾಡೋದು. ಅದಕ್ಕೇನೆ ಎರಡು ಮೆನ್ಷನ್ ಆಗಿರೋದು, ಅಲ್ಲಿ ಬರ್ದಿರೋದು. ಯೋಚನೆ ಮಾಡ್ರಿ, ಎಲ್ಲವನ್ನ ಕಳ್ಕೊಂಡಿದ್ದಾನೆ. ದೇವ್ರ ವಾಕ್ಯ ಹೇಳ್ತದೆ, ಶೋಧನೆ ಬಂದಾಗ್ಲು ಅವನೆಲ್ಲವನ್ನ ಕಳ್ಕೊಂಡ್ರು. ಆಸ್ತಿ ಕಳ್ಕೊಂಡ, ಮಕ್ಳನ್ನ ಕಳ್ಕೊಂಡ, ಎಲ್ಲಾರನ್ನು ಕಳ್ಕೊಂಡ್ರು ಅವನು ದೇವರ ಮೇಲೆ ತಪ್ಪು ಹೊರಿಸ್ಲಿಲ್ಲ, ತಾನು ತಪ್ಪು ಮಾಡ್ಲಿಲ್ಲ. ದೇವರೇ ನೀನ್ ಕೊಟ್ಟೆ, ನಿನಗ್ ಸ್ತೋತ್ರ ಅಂತ ಸುಮ್ಮನೆ ಆಯ್ತಾಗ. ಈ ಹೃದಯ ನಮಗ್ ಬರುತ್ತಾ? ಒಂದು ಗುಂಪಿನ ಏನಾದ್ರು, ಒಂದು ಚಿಕ್ಕ ಚಿನ್ನದ ವಾಲೆ ಏನಾದ್ರು, ಮೂಗ್ಬತ್ತಿ ಏನಾದ್ರು ಕಳೆದೋದ್ರೆ ಎಷ್ಟೋ ಜನ ಏನ್ ಫೋನ್ ಮಾಡ್ತಾರೆ, ಪಾಸ್ಟ್ರೆ ನಾನು ಕಿವಿಗೆ ಒಂದು ವಾಲೆ ಹಾಕೊಂಡಿದ್ದೆ, ಒಂದು ವಾಲೆ ಕಳೆದೋಗ್ಬಿಟ್ಟೈತೆ, ಅದು ಸಿಗತ್ತಾರ ಪ್ರೇಯರ್ ಮಾಡ್ರಿ, ಸಿಗುತ್ತಾ ಪಾಸ್ಟ್ರೆ ಅಂತ ಕೇಳ್ತಾರೆ. ಪಾಸ್ಟ್ರೆ ಒಬ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ 1-3 ಲಕ್ಷನ, ಅವ್ರು ಏನಾದ್ರೂ ರಿಟರ್ನ್ ಕೊಡ್ತಾರ ಪಾಸ್ಟ್ರೆ, ಒಂದ್ ಸ್ವಲ್ಪ ಪ್ರೇಯರ್ ಮಾಡಿ ಹೇಳ್ತೀರಾ ಅಂತ ಕೇಳ್ತಾರೆ. ಏನಂತ ಹೇಳೋ ಇದಕ್ಕೆ? ಹಲ್ಲೆಲೂಯ. ನಿನ್ನ ಶೋಧನೆಗಳು ಬಂದಾಗ, ನಿನ್ನ ಸಮಸ್ಯೆಗಳು ಎದುರಾದಾಗ, ನಿನಗೆ ಅವಮಾನಗಳು ಎದುರಾದಾಗ, ಎಲ್ಲವೂ ನೀನು ಕಳೆದುಕೊಂಡು ಕುಂತಾಗ, ನೀನು ಎಂದಿಗೂ ನೀನು ಪಾಪ ಮಾಡದಲ್ಲೇ ಇರ್ತೀಯೋ, ನೀನು ದೇವರ ಮೇಲೆ ತಪ್ಪನ್ನ ಹೊರಿಸದಲ್ಲೇ ಇರ್ತೀಯೋ, ದೇವರಿಗೆ ಅದರ ಮೂಲಕವಾಗಿ ಮಹಿಮೆನ ಸಲ್ಲಿಸ್ತೀಯೋ, ನಿನ್ನ ದೇವರು ಒಂದು ದೊಡ್ಡ ಅದ್ಭುತವನ್ನು ಇಟ್ಟಿರ್ತಾನೆ. ನೋಡ್ರಿ, ಇನ್ನೊಂದು ವಾಕ್ಯ, ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೊಂದು ಲೈನ್ ಮುಗಿಸ್ಕೊಂಡು ನಾವು ಪ್ರೇಯರ್ ಮಾಡೋಣ. ಯೋಬ 1ನೇ ಅಧ್ಯಾಯ 20ನೇ ವಚನ, ಅದಾಯ್ತಾ? 2ನೇ ಅಧ್ಯಾಯ 9ನೇ ವಚನ. ಹಾ, ಅವನ ಹೆಂಡತಿ ಅವನಿಗೆ 8ನೇ ವಚನದ ಓದಮ್ಮ. ಯೋಬನು ಹಾ, ಒಂದು ಗೋಪಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ, ಎಂತ ಕೆರಕಂತವನೆ ಅದು ಗೊತ್ತಾಗ್ಬೇಕಲ್ಲ. 6ನೇ ವಚನದ ಓದಮ್ಮ. ಯೆಹೋವನು ಸೈತಾನನಿಗೆ, ಹಾ, ಅವನು ನಿನ್ನ ಕೈಯಲ್ಲಿದ್ದಾನೆ ನೋಡು, ಹಾ, ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು ಹಾ, ಎಂದು ಅಪ್ಪಣೆ ಕೊಟ್ಟನು. ಹಾ, ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೂ ಹಾ, ಕೆಟ್ಟ ಕುರುಹುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಚುಪ್ಪ ತಗೊಂಡು ಎಂತ ಕೆರಕಂತ ಇದ್ದಾನೆ. ಅವನ ದೇಹದಲ್ಲಿ ಕೆಟ್ಟ ಕುರುಗಳೆದಳ್ತವೆ, ಕಡ್ತ ಸ್ಟಾರ್ಟ್ ಆಗ್ತದೆ. ಹಾ, ಯೋಬನು ಒಂದು ಗೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಹಾ, ಬೂದಿಯಲ್ಲಿ ಕೂತುಕೊಂಡಿದ್ದನು. ಬೂದಿಯಲ್ಲಿ ಕೂತ್ಕೊಳ್ತಾನೆ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ನಿನ್ನ ಯಥಾರ್ಥತ್ವವನ್ನ, ಇನ್ನೂ ಬಿಡಲಿಲ್ಲವೋ. ಸಮಸ್ಯೆಗಳು ಬಂದಾಗ ನಾವು ಸೋತೋಗ್ತೀವಲ್ಲ, ಅದು ನಮ್ಮ ಒಳಗಡೆ ಇಲ್ದಲ್ಲ ಇರುವಂತ ಯಥಾರ್ಥತೆ ತೋರಿಸ್ತದೆ. ಹಲ್ಲೆಲೂಯ. ಯಾರೋ ಕೇಳಿದ್ರು ಯಥಾರ್ಥತೆ ಬಗ್ಗೆ, ಯಾರು ಕೇಳಿದ್ರು? ಗೊತ್ತಾಗ್ತಾಯ್ತಮ್ಮ? ಹಲ್ಲೆಲೂಯ. ಅವನ್ನ ಒಳಗಡೆ ಇದ್ದಿದ್ದು, ನಾಲ್ಗೆಲ್ ಬಂದಿದ್ದು, ಎರಡು ಒಂದೇ ಆಗಿತ್ತು. ಹಲ್ಲೆಲೂಯ. ಏನು ಒಂದೇ ಆಗೈತೆ? ಅದು ಬದಲು ಗೊತ್ತಾಗ್ಬೇಕಲ್ಲ. ಆ ಯಥಾರ್ಥತೆನ ಇನ್ನು ಬಿಡ್ಲಿಲ್ವಂತ ಹೆಂಡತಿ ಬೈತಾ ಇದ್ದಾಳೆ. ನಿಮ್ಮನ್ನು ಸಹ ನೀವು ಯೇಸು ಸ್ವಾಮಿನ ನಂಬಿದ್ದಕ್ಕೆ ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು, ತಂದೆ ತಾಯಿಗಳು, ಬಂಧು ಬಳಗರು, ಸ್ನೇಹಿತರುಗಳು, ಎಲ್ಲ ಅಕ್ಕ ಪಕ್ಕದವರು ಎಲ್ಲರೂ ನಿಮಗೆ ಯೇಸು ಕ್ರಿಸ್ತ ನಂಬಿದಕ್ಕೆ ಕೀಳಾಗಿ ನೋಡ್ಬೋದು. ಯೋಬನ ಹೆಂಡತಿ ತರ ನೀವೇನ್ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ. ಯೋಬ ಏನ್ ಮಾಡ್ದ ನೋಡ್ರಿ. ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಅವಳೇನಂತ ಇದ್ದಾಳೆ? ನೀನ್ ನಂಬಿರುವಂತ ದೇವ್ರನ್ನ ದೂಷಿಸಿ ಸಾಯುವಾಗಲೇ. ಆತರ ಹೇಳಿಲ್ಲ, ನಾವು ಸ್ವಲ್ಪ ಆಗ
ಯೋಬನು ಆಕೆಗೆ, ಆಗ ಯೋಬನು ಆಕೆಗೆ, ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡುತ್ತಿ. ನಂಬಿದ ದೇವರನ್ನ, ನಿಜವಾದ ದೇವರನ್ನ ಈಡಾಯಿಸಿ ನೀನು ದೂಷಿಸು ಎಂಬುದಾಗಿ ಹೇಳುವಂತವ್ರ ಬುದ್ಧಿ ಹೆಂಗಿರ್ತದೆ? ಮೂರ್ಖ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನೇ ಹೊಂದುತ್ತೇವಷ್ಟೇ. ದೇವರ ಹಸ್ತದಿಂದ ಒಳ್ಳೆಯದನ್ನೇ ಹೊಂದುತ್ತೇವೆ, ಕೆಟ್ಟದ್ದನ್ನು ಹೊಂದಬಾರದು ಎಂದು ಹೇಳಿದನು. ಕೆಟ್ಟದನ್ನು ಹೊಂದಬಾರ್ದ? ಹೃದಯದಲ್ಲಿ ಇದ್ದಿದ್ದು ನಾಲ್ಗೆಲ್ಲಿ ಬಂದಿದ್ದು ಈತೆ. ಹಲ್ಲೆಲೂಯಾ. ಅವನ ಒಳಗಡೆ ಏನಾದ್ರು ಆಗಿದ್ರೆ, ಹೌದಲ್ವಾ, ನನ್ನ ಹೆಂಡತಿ ಹೇಳೋದು ಸರಿನೇ ಅಲ್ವಾ, ಈ ದೇವ್ರು ನಮಗೆಲ್ಲ ಅವನ ಕಳ್ಕೊಂಡೆ, ದಯ್ಯ ಹೆಂಡತಿ ಹೋಗೋಣ. ಹಲ್ಲೆಲೂಯಾ. ಆಗತ್ರ ಅದು? ಆದ್ರೆ ಯೋಬ ಹಂಗ್ ಮಾಡ್ಲಿಲ್ಲ. ಯೋಬ ಹಂಗ್ ಮಾಡ್ಲಿಲ್ಲ. ಒಬ್ಬ ವ್ಯಕ್ತಿ ಹಂಗೆ ಮಾಡ್ತಾನೆ. ಮತ್ತೆ ವಾಕ್ಯಕ್ಕೆ ಬರೋಣ. ಅಪೊಸ್ತಲರ ಕೃತ್ಯ ತೆಗಿರಿ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 1ನೇ ವಚನ. ಹೌದ್ರಿ. ಈಗ ಹೆಂಡತಿ ಮಾತನ್ನ ಕೇಳುವಂತವನ ಲೈಫ್. ಎಲ್ಲವನ್ನ ಕೇಳ್ಬೋದು, ಒಳ್ಳೆದನ್ನ ಕೇಳ್ಬೋದು, ಆದ್ರೆ ಯಾವ್ದನ್ ಕೇಳ್ಬೇಕು ಯಾವ್ದನ್ ಕೇಳಬಾರ್ದು ಅನ್ನೋದು ಬಹಳ ನಮ್ಗೆ ನೆನಪಿರ್ಬೇಕು. ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು. ಹೆಂಡತಿ ಮಾತು ಕೇಳ್ಬೇಕು ಅಂದ್ರು, ಗಂಡನ ಮಾತು ಕೇಳ್ಬೇಕು ಅಂದ್ರು, ಯಾವ್ದನ್ ಕೇಳ್ಬೇಕು ಯಾವ್ದನ್ ಕೇಳಬಾರ್ದು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಬೇಕು. ಅಲ್ಲಿ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ, ಗಂಡ ಹೆಂಡತಿ ಸಮೇತವಾಗಿ ಒಂದು ಭೂಮಿಯನ್ನ ಮಾರ್ತಾರೆ. ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು, ಅದ್ರಲ್ಲಿ ಯಾರ ಸಮ್ಮತಿಯಿಂದ? ಯಾರ ಸಮ್ಮತಿಯಿಂದ? ಹಲ್ಲೆಲೂಯಾ. ನಿನಗೆ ದೇವರು ಕೊಡೋದನ್ನ ನೀನು ಬಚ್ಚಿಡುವಾಗ ದೇವರ ದೃಷ್ಟಿಗೆ ಯಾವ ತರ ಕಾಣ್ತೀಯ? ಹಲ್ಲೆಲೂಯಾ. ಮುಂದೆ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದದ ಬಳಿಯಲ್ಲಿ ಇಟ್ಟನು. ಒಂದು ಭಾಗವನ್ನ ಬಚ್ಚಿಡ್ತಾ ಇದ್ದೇನೆ, ಇನ್ನೊಂದು ಭಾಗ ಬಂದು ತೋರಿಸ್ತಾ ಇದ್ದಾನೆ. ಇವತ್ತು ನಮ್ ಜೀವಿತದಲ್ಲಿ ಅಷ್ಟೇನೆ, ದೇವ್ರ ಮುಂದೆ ಒಂದು ತೋರ್ಸೋದೊಂದು, ನಾವು ಮಾಡೋದೊಂದಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ ಮುಂದೆ. ಅನನೀಯ ಯಾರು ತುಂಬ್ಕೊಂತಾರೆ? ಒಂದು ಮೈಕಲ್ ವಾಕ್ಯ ವಾಕ್ಯ ಕೇಳೋದಕ್ಕೆ ಇನ್ನೊಂದ್ಸಲಿ ಹೋದಮ್ಮ. ಆಗ ಪೇತ್ರನು, ಅನನೀಯನೇ, ಒಳಗೊಂದು ಹೊರಗೊಂದು ಮಾತನಾಡುವುದು ಯಾರು? ನಿಜವಾಗ್ಲೂ ಹೇಳ್ತೀನಿ, ಇಲ್ಲೆಲ್ಲ ಕುಂತವ್ರೆಲ್ಲ ಬಾಳ 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 100 ಒಳ್ಳೆಯವರೇನೆ. ಆದ್ರೆ ಅವಾಗ ಸೈತಾನ ಜಾಗ ಕೊಟ್ಬಿಡ್ತೀರ. ಪಾಪ ನಾನು ಒಳ್ಳೆಯವನಾಗಿರೋದಕ್ಕೆ ನಂಗೆ ಆಗ್ತಾ ಇಲ್ಲ, ಪಾಪೆ ಒಂದ್ ಸ್ವಲ್ಪ ಹಲ್ಲೆಲೂಯಾ, ಒಂದೇ ಒಂದ್ ಸಣ್ಣ ಸುಳ್ಳು ಹೇಳ್ಬಿಟ್ಟು ಹೋಗ್ಬಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋ ನನ್ ಕೈಲಿ ಮೋಸ ಮಾಡಕ್ ಗೊತ್ತಾಗ್ತಾ ಇಲ್ಲ. ಸೈತಾನನೇ ಬಾ ಬೇಗ, ಒಂದೇ ಒಂದ್ ಸ್ವಲ್ಪ ಮೋಸ ಮಾಡೋದ್ ಹೇಳ್ಕೊಂಡ್ ಕೊಡು ಬಾ. ಹಲ್ಲೆಲೂಯಾ. ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂದಿಸಬೇಕೆಂದಿದ್ದೀ? ಆ ಆಸೆ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ನಾವು ಯಾರ ಹತ್ರ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯ. ನೀವ್ ಬೇಕಾದ್ರೆ ಅನ್ಯ ಜನರ ಹತ್ರ ದೇವರ ನಮ್ದಲ್ಲಿರುವಂತ ಒಬ್ಬ ಪಾಪಿ ಹತ್ರ ನೀನು ಸುಳ್ಳು ಹೇಳಿದ್ರೆ ಒಂದು ಪಕ್ಷ ಬಚಾವಾಗಬಹುದು. ಆದ್ರೆ ದೇವರ ನಂಬಿದಂತ ದೇವ ಸೇವಕ ಆಗಿರ್ಬೋದು, ಇಲ್ಲ ಈ ಪವಿತ್ರಾತ್ಮ ಭರಿತನಾಗಿರುವಂತ ಯಾರ ಹತ್ರ ಆದ್ರೂ ನೀನೇನಾದ್ರೂ ಸ್ವಲ್ಪ ಮುಚ್ಚಿಟ್ರು ನೀನು ವಂಚಿಸುವಂತದ್ದು ಯಾರಿಗೆ? ಪಾಸ್ಟರ್ಗಲ್ಲ, ಪಾಸ್ಟರ್ ಒಳಗಡೆ ಇರುವಂತ ಪವಿತ್ರಾತ್ಮನಿಗೆ. ಹಲ್ಲೆಲೂಯಾ. ನೆಕ್ಸ್ಟ್. ಅಲ್ಲ ಮಗ, ನೀನ್ ಏನೇ ಒಂದು ಮಾಡಿದ್ರು ಅದು ಬಂದಾಗ ನಿನ್ನ ಅಧೀನದಲ್ಲೇ ಇತ್ತಲ್ಲ. ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದೆ ಅಂದನು. ಹಲ್ಲೆಲೂಯಾ. ಓ ಮೈ ಗಾಡ್. ಸಮಸ್ಯೆಗಳು ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನೇ ಮಾಡೋದು.
ಇಲ್ಲಿ ಹೆಂಡತಿ ಸಮ್ಮತಿಯಿಂದ ಏನ್ ಮಾಡ್ತಾನೆ, ಈ ತಪ್ಪು ಕೆಲಸ ಮಾಡ್ತಾನೆ. ಅದ್ ಮಾಡಿದಕ್ಕೆ ಏನಾಯ್ತು ಅವ್ನ ಲೈಫಲ್ಲಿ? ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ನಾವು ಸಾಯಲ್ಲ, ಆದ್ರೆ ನಮ್ಮ ಆಶೀರ್ವಾದ ಸತ್ತೋಗ್ತದೆ. ಎಷ್ಟು ಜಾಗದಲ್ಲಿ ಪಾಸ್ಟ್ ಹತ್ರ ಸುಳ್ಳು ಹೇಳಿಲ್ಲ, ಎಷ್ಟು ಜಾಗದಲ್ಲಿ ಪಾಸ್ಟ್ ಹತ್ರ ಎರಡೊಂದು ಮಾತಾಡಿಲ್ಲ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಯಾವಾಗ ನಾವು ಈ ರೀತಿಯಾಗಿ ಮಾಡ್ತೀವೋ ನಮಗೆ ಬರಬೇಕಾದ ಒಂದು ಏರಳವಾದಂತ ಬಹುಮಾನ, ಆಶೀರ್ವಾದ ಅದು ಬರೋದಂತೆ ಅಲ್ಲೇ ಕಟ್ಟಾಗ್ಬಿಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಿದೆಯೋ ಅದನ್ನ ಹೇಳ್ರಿ, ಏನಿದೆಯೋ ಅದನ್ನ ತೋರ್ಸ್ರಿ, ಏನಿದೆಯೋ ಅದನ್ನ ಮಾಡ್ರಿ, ಏನಿದೆಯೋ ಅದನ್ನ ನಿನ್ನ ಜೀವಿತದಲ್ಲಿ ದೇವ್ರ ಮುಂದೆ ಯಥಾರ್ಥವಾಗಿರ್ರಿ. ಸಮಸ್ಯೆಗಳು ಬಂದಾಗ್ಯೂ ನೀನು ಸೋತೋಗದಂತೆ ನಿನ್ನನ್ನ ನೀನು ಬಲಪಡಿಸಿಕೋ. ನೋಡಿ, ಹೆಂಡತಿ ಮಾತನ್ನ ಕೇಳಿ, ಇಲ್ಲ ಇಲ್ಲಿ ಹೆಂಡತಿ ಹೇಳಿದರೆ, ಹೆಂಡತಿ ಮಾತಾದ್ರೂ ಸರಿ, ಗಂಡನ ಮಾತಾದ್ರೂ ಸರಿ, ಮಕ್ಳು ಮಾತಾದ್ರೂ ಸರಿ, ಸ್ನೇಹಿತರು ಮಾತಾದ್ರೂ ಸರಿ, ಒಂದು ಬಳಗದ ಮಾತಾದ್ರೂ ಸರಿ, ಯಾರ ಮಾತೆ ಕೇಳಿ ನೀನು ದೇವರಿಂದ ದೂರ ಹೋಗುವಂತದಾಯ್ತಲ್ಲ, ಅದು ನಿನಗೆ ದೊಡ್ಡ ಅಪಾಯವನ್ನೇ ತಪ್ಪದೆ. ಹಲ್ಲೆಲೂಯಾ. ನಿನ್ನ ಅಪಾಯವನ್ನ ನೀನೇ ಬರ ಮಾಡ್ಕೊಳ್ತೀಯ, ಬೇರೆ ಯಾರು ಬರ ಮಾಡೋದಿಲ್ಲ. ಈಗ ಹೋಗಮ್ಮ, ಯೋಬ 10ನೇ ವಚನ, 2:10ನೇ ವಚನ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಸಾಯಿ ಎಂದು ಹೇಳಿದಳು. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ, ಮೂರ್ಖರು ಮಾತಾಡಿದಂತೆ ನೀನು ಮಾತಾಡ್ತೀ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ದೇವರ ಹಸ್ತದಿಂದ ಒಳ್ಳೆಯದನ್ನು ಹೊಂದುತ್ತೇವೆ ಅಷ್ಟೇ, ಕೆಟ್ಟದ್ದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಲ್ಲಿ ಹೊರಡಲಿಲ್ಲ. ಹಲ್ಲೆಲೂಯಾ. ಎಂಥ ಹೃದಯ ರೀ! ಇಂಥ ಸಂದರ್ಭದಲ್ಲೂ ತನ್ನನ್ನ ತಾನು ಎಷ್ಟು ದೇವರ ಮುಂದೆ ಒಪ್ಪಿಸಿಕೊಡ್ತಾ ಇದ್ದಾನೆ ನೋಡ್ರಿ. ಅಂತ ಸಂದರ್ಭದಲ್ಲೂ ಅವನು ಪಾಪ ಮಾಡ್ಲಿಲ್ಲ, ಅಂತ ಸಂದರ್ಭದಲ್ಲಿ ಅವನು ತಪ್ಪನ್ನ ಮಾಡ್ಲಿಲ್ಲ, ದೇವರನ್ನ ದೂಷಣೆ ಮಾಡ್ಲಿಲ್ಲ. ನಮ್ಗೇನಾದ್ರೂ ಕಷ್ಟಗಳು ಸಂಭವಿಸಲ್ಪಟ್ರೆ ನಾವು ಹೇಳಿದ ಮಾತೇ ಹೇಳ್ಬಿಡ್ತೀವಿ. ಅದು ಇಸ್ರಾಯೇಲ್ ಜನಗಳ ರೀತಿಯಲ್ಲಿ ಗುಡುಗುಟ್ಟಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ನಮ್ಮ ಲೈಫಲ್ಲಿ. ಹಲ್ಲೆಲೂಯಾ. ಆದ್ರೆ ಈತನು ಮಾಡಿದ ಒಂದೇ ಒಂದು ತಪ್ಪು ಏನಂತಂದ್ರೆ, 3ನೇ ಅಧ್ಯಾಯ ಓದ್ರಿ. ಅವನು ಯಾವುದೇ ತಪ್ಪು ಮಾಡ್ಲಿಲ್ಲ, ಆದ್ರೆ ಇಲ್ಲೊಂದು ಮಾತು ಮಾತ್ರ ಮಾತಾಡ್ತಾನೆ. ಆಮೇಲೆ ಯೋಬನು ನಾಲ್ಗೆನ ತರೆದು ತನ್ನ ಜನ್ಮ ದಿನವನ್ನ ಶಪಿಸ್ತಾನೆ. ಹುಟ್ಟಿದ ದಿನ ಇರ್ಲಿ, ನಾವು ಏನ್ ಮಾಡ್ತೀವಿ ಗೊತ್ತಾ? ದೇವರನ್ನ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡದ್ದನ್ನ ನಾವು ಶಪಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ದೇವರ ರಕ್ತದಿಂದ ತೊಳೆಯಲ್ಪಟ್ಟದ್ದನ್ನ ಶಪಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದ್ಮೇಲೆ ಮುಂದೆ, ಓ ಮೈ ಗಾಡ್, ನಾನು ಹುಟ್ಟಿದ ದಿನವನ್ನ ಹಾಳಾಗಿ ಹೋಗಲಿ, ನಾನು ದೇವರ ನಂಬಿದ್ದ ಹಾಳಾಗಿ ಹೋಗಲಿ. ಹಲ್ಲೆಲೂಯಾ. ಗರ್ಭದಲ್ಲಿ ಪುರುಷಾಂಕುರವಾಯಿತೆಂದು ನುಡಿದ ರಾತ್ರಿಯು ನಾಶವಾಗಲಿ, ನಾನು ಹುಟ್ಟಿದಂತ ರಾತ್ರಿ ಅದು ನಾಶವಾಗಿ ಹೋಗ್ಲಿ ಅಂತ ಶಪಿಸಕ್ಕೆ. ಇನ್ನು ಬಹಳ ಇದೆ, ಮುಂದೆ ಓದ್ಕೊಂಡು ಹೋಗ್ತಾ ಇದ್ರೆ ಅದು ಶಪಿಸ್ಕೊಂಡು ಕೂತ್ಕೊಂತಾನೆ. ಅದಾದ್ಮೇಲೆ ಇವನು ಮಾಡಿದಂತ ಒಂದೇ ಒಂದು, ಅದು ತನ್ನನ್ನ ತಾನು ಶಪಿಸ್ಕೊಂತಾನೆ, ಆದ್ರೆ ತಪ್ಪು ಮಾಡ್ಲಿಲ್ಲ. ಕಡೆಯದಾಗಿ 42:6ನೇ ವಚನ ಓದಮ್ಮ. ಅದಕ್ಕೆ ಅವನು ಹೇಳ್ತಾನೆ, 47ರಲ್ಲಿ ಅವನಿಗೆ ಒಂದು ಬುದ್ಧಿ ಬರ್ತದೆ. ಅವಾಗ ಅರಿವು ಉಂಟಾಗ್ತದೆ, ಅಲ್ಲಿ ಮಾಡಿದ ಸರಿನಾ ತಪ್ಪ. ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ನಾನು ಆಡಿದ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ್ ದೇವರನ್ನ ಶಪಿಸ್ಲಿಲ್ಲ, ತಪ್ಪನ ಮಾಡ್ಲಿಲ್ಲ, ಆದ್ರೆ ಅವನ್ ಮಾಡಿದೇನಂದ್ರೆ 3ನೇ ಅಧ್ಯಾಯದಲ್ಲಿ ತನ್ನನ್ನೇ ತಾನು ಶಪಿಸಿಕೊಳ್ತಾನೆ, ತನ್ನನ್ನೇ ತಾನು ಶಪಿಸಿಕೊಳ್ತಾನೆ. ಆಗ ದೇವರು ಅವನಿಗೆ ಬುದ್ಧಿನ ತರ್ತಾರೆ. ಆ ಬುದ್ಧಿ ನೋಡ್ರಿ, ಜ್ಞಾನವಿಲ್ಲದೆ ಸತ್ಯಾಲೋಚನೆಗಳನ್ನು ಮಂಕು ಮಾಡುವ ಇವರು ಯಾರು ಎಂಬ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು ನಿನಗೆ ಗೊತ್ತಿಲ್ಲದ ಬುದ್ಧಿಗೆ ಮೀರಿದ ಅದ್ಭುತಗಳನ್ನು ಕುರಿತು ಮಾತನಾಡಿದ್ದೇನೆ. ದಯಮಾಡಿ ಕೇಳು, ನಾನೇ
ಮಾತಾಡುವೆನು, ನಾನು ಪ್ರಶ್ನೆ ಮಾಡುವೆನು, ನೀನು ನನಗೆ ಉಪದೇಶ ಮಾಡಿ ನಡೆಸುವೆ. ಅದಾದ ಮೇಲೆ ಇಲ್ಲಿ ಹೇಳ್ತಾನೆ, ಆದ ಕಾರಣ ನಾನು ಆಡಿದ ಮಾತುಗಳನ್ನ ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡ್ತೀನಿ. ಹಲ್ಲೆಲೂಯ. ಅವನು ತನ್ನನ್ನ ತಾನು ಶಪಿಸಿಕೊಳ್ತಾನೆ. ಶಪಿಸಿಕೊಂಡಾಗ ಅವನು ಮತ್ತೆ ಪಶ್ಚಾತ್ತಾಪ ಪಡ್ತಾನೆ. ಇವತ್ತು ಎಷ್ಟು ಜನಗಳು ನೀವು ಯೋಚನೆ ಮಾಡ್ರಿ, ದೇವರು ನಂಬಿದ ದಿನವನ್ನ ಒಂದು ಶಪಿಸಿಕೊಂಡಿದ್ದೀರಾ, ನಿಮ್ಮನ್ನ ನೀವು ಶಪಿಸಿಕೊಂಡಿದ್ದೀರಾ. ನಿಮ್ಮ ಒಂದು ಬಾಧೆಗಳು, ಕಷ್ಟಗಳು, ಕಣ್ಣೀರುಗಳು ಬಂದಾಗ, ರೋಗಗಳು ಬಂದಾಗ ನೀವು ಅಪನಂಬಿಕೆಯಲ್ಲಿ ನಿಮ್ಮನ್ನ ನೀವು ಶಪಿಸಿಕೊಂಡಿದ್ದೀರಾ, ಇಲ್ಲ ನೀವು ಇಬ್ರು ಮೂವರು ಕುಂತು ಮಾತಾಡುವಾಗ ಅವಾಗ ಶಪಿಸಿಕೊಂಡಿದ್ದೀರಾ. ಅದಾದ ಮೇಲೆ ಇದುವರೆಗೂ ಪಶ್ಚಾತ್ತಾಪ ಬಂದಿದ್ಯಾ ಅನ್ನೋದನ್ನ ಮೊದಲು ಅರಿವಿಗೆ ತಂದ್ಕೊಡ್ರಿ. ಹಲ್ಲೆಲೂಯ. ನೀನ್ ಏನ್ ಕಳ್ಕೊಂಡಿದ್ಯೋ ಅದು ನಿನಗೆ ರಿಟರ್ನ್ ಆಗ್ಬೇಕು ಅಂದ್ರೆ ನೀನು ಮಾಡಿದ ಎಲ್ಲಾ ಪಾಪಗಳಿಗೆ ನೀನು ಮೊದಲು ಪಶ್ಚಾತ್ತಾಪ ಪಡು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಅವನು ಪಶ್ಚಾತ್ತಾಪ ಪಟ್ಟಿದ್ಕೆ ಅವನಿಗೆ ದೇವರು ಎಲ್ಲವನ್ನು ರಿಟರ್ನ್ ಕೊಟ್ರ. 10ನೇ ವಚನ ಓದಮ್ಮ. ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಹಲ್ಲೆಲೂಯ. ನಿನ್ನ ದುಸ್ಥಿತಿ, ನಿನ್ನ ಕೆಟ್ಟ ಸ್ಥಿತಿ, ನಿನ್ನ ಅವಮಾನದ ಸ್ಥಿತಿ, ನಿನ್ನ ರೋಗದ ಸ್ಥಿತಿ, ನಿನ್ನ ಸಾಲದ ಸ್ಥಿತಿ, ನಿನ್ನ ಬಾಧಿಸಲ್ಪಡುವ ಸ್ಥಿತಿಯನ್ನ ದೇವರು ಹೋಗಲಾಡಿಸಿ ನೀನ್ ಏನು ಸುಖವಾಗಿದೆಯೋ ಅದಕ್ಕೆ 2ರಷ್ಟು ಸುಖವನ್ನ ದೇವರು ಕೊಟ್ಟು ನಡೆಸ್ತಾನೆ. ಹಲ್ಲೆಲೂಯ. ಇದನ್ನ ಹೊಂದ್ಕೊಬೇಕು ಅಂದ್ರೆ ಈ ಕಾರ್ಯಗಳನ್ನ ನೀನು ಮಾಡ್ಬೇಕಾಗ್ತದೆ. ಪಶ್ಚಾತ್ತಾಪ ಪಡ್ಬೇಕು. ನೀನು ಪಾಪ ಮಾಡಬಾರ್ದು, ನಿನ್ನನ್ನ ನೀನು ಶಪಿಸಿಕೊಳ್ಬಾರ್ದು, ನೀನು ದೇವರನ್ನ ದೂಷಣೆ ಮಾಡಬಾರ್ದು. ಅದಾದ್ಮೇಲೆ 11ನೇ ವಚನ ಓದಮ್ಮ, ಕಡೆದಾಗಿ ಬೇಗ ಮುಗಿಸ್ಕೊಂಡ್ಬಿಡೋಣ. ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿಯರು, ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲಾ ಪರಿಚಿತರು ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ಅಲ್ಲರಿ, 47 ಅಧ್ಯಾಯದವರೆಗೂ ಅವ್ರ ಅಣ್ಣ ಬರ್ಲಿಲ್ಲ, ಅಕ್ಕಂಗಿದರು ಬರ್ಲಿಲ್ಲ, ಯಾರು ಬರ್ಲಿಲ್ಲ. ಅವನನ್ನ ದೇವ್ರು 2ರಷ್ಟು ಆಶೀರ್ವಾದ ಮಾಡಿದ ತಕ್ಷಣ ಪುಸ್ತಕ ಬಂದು ಉಪೋಷಣದಲ್ಲಿ ಕೈ ಹಾಕಿ ಊಟ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಇದು ನಿನ್ ಲೈಫ್ ಅಲ್ಲಿ ನಡಿಬೇಕು ಅಂದ್ರೆ ಅದನ್ನ ಮಾಡಿ ನೀನು. ಹಲ್ಲೆಲೂಯ. ನೀನು ಮಾಡಿದ ಪಾಪಕ್ಕೆ, ನಿನ್ನನ್ನ ನೀನು ಶಪಿಸಿಕೊಂಡಿದ್ದಕ್ಕೆ ನೀನು ಪಶ್ಚಾತ್ತಾಪ ಪಡೋದಾದ್ರೆ ನಿನ್ನ ದುಸ್ಥಿತಿ ಹೋಗಿ ಈ ಆಶೀರ್ವಾದ, ಏನಾಶೀರ್ವಾದ, ನಿನ್ನ ಕುಟುಂಬದವರು ನೀನು ಏಳಿಗೆ ಆದಾಗ ನಿನ್ನ ಕುಟುಂಬದವರು ಬಂದು ನಿನ್ನ ಜೊತೆಯಲ್ಲಿ ಊಟ ಮಾಡ್ತಾರೆ. ನೀನ್ ನಂಬಿರುವಂತ ದೇವ್ರೆ ನಿಜವಾದ ದೇವ್ರು ಬಿಡಪ್ಪ. ಹಲ್ಲೆಲೂಯ. ಬರ್ತಾರೆ, ಬಂದೇ ಬರ್ತಾರೆ. ನೀನ್ ಅದಕ್ಕಾಗಿ ಈ 5 ಕಾರ್ಯಗಳನ್ನ ನೀನು ಮಾಡ್ಬೇಕು. ಹಲ್ಲೆಲೂಯ. ಇವ್ಯಾವ ಮಾಡ್ದಲೇ ಬರ್ಬೇಕು ಅಂದ್ರೆ ನೋ. ಹಲ್ಲೆಲೂಯ, ಹಲ್ಲೆಲೂಯ. ಮುಂದೆ ಹೋದಮ್ಮ. ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರಹವನ್ನು, ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ನೀನು ಕಷ್ಟದಲ್ಲಿ ಇರ್ಬೇಕಾದಾಗ ನಿನ್ಗೆ ಯಾರು ಬಂದು ಏನು ಕೊಡ್ಲಿಲ್ಲ. ನೀನು ಸುಖದಲ್ಲಿ ಇರ್ಬೇಕಾದಾಗ ನಿನ್ಗೆ ಆಲ್ರೆಡಿ 2ರಷ್ಟು ಆಶೀರ್ವಾದ ಇದೆ. ಇದೊಂದು ಮೂಲೆಯಲ್ಲಿ ಹಾಕಿದ್ರೆ ನಮ್ ಕಷ್ಟಕ್ಕೆ ಇವನು ಆಗ್ತಾನಲ್ಲ. ಹಲ್ಲೆಲೂಯ. ನೆಂಟರುಗಳ ಪ್ಲಾನಿಂಗ್, ಅಣ್ಣ ತಮ್ಮಂದಿರ, ಅಕ್ಕ ತಂಗಿದಿರ ಪ್ಲಾನಿಂಗ್ ನೋಡ್ರಿ ಹೆಂಗೈತೆ. 12 ಅಧ್ಯಾಯಗಳು ಮುಗಿಯವರೆಗೂ ಅವನು ಬೂದಿಲಿ ಕೂತಿದ್ದಾನೆ, ಕಷ್ಟ ಪಡ್ತಾ ಇದ್ದಾನೆ, ವೇದನೆ ಪಡ್ತಾ ಇದ್ದಾನೆ. ಅವಾಗ ಯಾರು ಬರ್ಲಿಲ್ಲ, ಅಣ್ಣ ತಮ್ಮದಿರ, ಅಕ್ಕ ತಂಗಿದಿರು. ನಿನ್ನ ಲೈಫಲ್ಲಿ ಅಷ್ಟೇನೆ, ನೀನು ಕಷ್ಟದಲ್ಲಿ ಬಿದ್ದಾಗ ಯಾವನು ಬರಲ್ಲ. ಯೇಸು ಕ್ರಿಸ್ತನ ಒಬ್ಬನೇ ನಿನ್ ಪಕ್ಕದಲ್ಲಿ ಇರೋದು. ಹಲ್ಲೆಲೂಯ. ಅವರೊಬ್ಬರೇನೆ ನಿನ್ ಪಕ್ಕದಲ್ಲಿ ನಿಲ್ಲೋದು. ಅವರಿಗೆ ನೀನು ಯಥಾರ್ಥವಾಗಿ ಕೃತಜ್ಞತನಾಗಿರೋದಾದ್ರೆ ನೀನ್ ಏನ್ ಕಳ್ಕೊಂಡಿದ್ಯೋ, ಎಲ್ಲಿ ಅವಮಾನ ಪಟ್ಟು ಎಲ್ಲಾ ಸ್ಥಳದಲ್ಲೂ ದೇವರು ನಿನ್ನ ಘನಪಡಿಸುವಂತ ದೇವರಾಗಿದ್ದಾನೆ. ಹೋಗಮ್ಮ ಮುಂದೆ. ಹಾಗೆ ಯೆಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಉಂಟಾದವು. ಇಷ್ಟು ಮಾತ್ರವಲ್ಲದೆ 7 ಮಂದಿ ಗಂಡು ಮಕ್ಕಳು ಸತ್ತೋದ್ರಲ್ಲ. ಅವ್ರ ಪುನಃ ದೇವರು ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರಿಗೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಸತ್ತಂತವ್ರನ್ನ ಪುನಃ ಎಬ್ಬಿಸ್ತಾ ಇಲ್ಲ. ಪುನಃ ಆ ಹೆಂಡತಿ ನಿನ್ನ ಯಥಾರ್ಥತೆಯಿಂದ ಬಿಡ್ಲಿಲ್ವಾ, ನೀನು ಆ ದೇವ್ರನ್ನ ದೂಷಣೆ ಮಾಡಿ ಹೋಗೋದಲ್ಲ, ಆ ಗರ್ಭದಲ್ಲೇನೆ ಈ ಮಕ್ಕಳುಗಳನ್ನ ದೇವ್ರು ಹುಟ್ಟಿಸ್ತಾರೆ. ಹಲ್ಲೆಲೂಯ. ಮುಂದೆ
3 ಮಂದಿ ಹೆಣ್ಣು ಮಕ್ಕಳು ಆದರು. ಹಾ ಮೊದಲನೆಯವಳಿಗೆ ನೆಹೆಮೀಯ. ಹಾ ಆ ಹೆಸರುಗಳನ್ನು ಕೊಟ್ಟವ್ರು ನೋಡ್ರಿ. ಅಲ್ಲೆಲ್ಲೂಯ್ಯ. ಸಾಕಮ್ಮ, ಇನ್ನು ಅದನ್ನ ನೀವು ಮನೇಲಿ ಓದ್ಕೊಳ್ರಿ, ನಿಮ್ಗೆ ಅರ್ಥ ಆಗ್ತದೆ. ಪ್ರಿಯ ಸೋದರ ಸೋದರಿ, ಇಲ್ಲಿ ದೇವರಾತ್ಮನು ನಿನಗೆ ತಿಳಿಸುವಂತ ಕಾರ್ಯ ಏನಂತಂದ್ರೆ, ನೀನು ಈ 5 ಕಾರ್ಯಗಳನ್ನ ಮಾಡುವಾಗ, ಶೋಧನೆಗಳು ಬಂದಾಗ ಸೋತೋಗೋದನ್ನ ಮೊದಲು ಬಿಡ್ಬೇಕು, ಬಲಹೀನರಾಗೋದನ್ನ ಬಿಡ್ಬೇಕು, ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು, ನಂಬಿಕೆಯಿಂದ ಹೆಜ್ಜೆಡೋದನ್ನ ಕಲಿಬೇಕು, ದೇವರ ವಾಕ್ಯಗಳನ್ನ ಓದೋದನ್ನ ಕಲಿಬೇಕು, ಪಾಪ ಮಾಡದಂತೆ ನಾವು ಬದುಕೋದನ್ನ ಕಲಿಬೇಕು. ಆಗಲೇ ನಮ್ಮ ಪರಿಸ್ಥಿತಿಗಳನ್ನ ದೇವರು ಬದಲಾಯಿಸಲಿಕ್ಕೆ ಶಕ್ತನಾಗಿರ್ತಾನೆ. ಇದನ್ನ ಯಾವುದನ್ನು ಮಾಡ್ಲಿಲ್ಲ ಅಂತಂದ್ರೆ ನಾವು ಇದ್ದ ಹಾಗೆ ಇರ್ತೇವೆ. ಹಲ್ಲೆಲೂಯ. ಅರ್ಥ ಆಯ್ತು? ನಿನ್ನ ಜೀವಿತದಲ್ಲಿ ನಿನ್ನನ್ನ ನೀನು ಎಷ್ಟು ದೇವರಿಗೆ ಬರೆದು ಮಾಡ್ಕೊಳ್ತೀಯೋ, ನಿನ್ನನ್ನ ನೀನು ಎಷ್ಟು ದೇವರಿಗೆ ನಿನ್ನನ್ನ ನೀನು ಅರ್ಕೆ ಮಾಡಿ ಡೆಡಿಕೇಟ್ ಮಾಡ್ತೀಯೋ, ಬದುಕದಿಕ್ಕೆ ಕರೆಕ್ಟ್ ಆಗಿ ನಿಂತ್ಕೊಳ್ತೀಯೋ, ನಿನ್ನ ದೇವರು ನಿನ್ನನ್ನ ಮೇಲೆತ್ತುವಂತವ್ರಾಗಿದ್ದಾರೆ. ನಿನ್ನನ್ನ ಕೈ ಬಿಡುವಂತ ದೇವರಲ್ಲವೇ ಅಲ್ಲ. ನಿನ್ನನ್ನ ನೀನು ದೇವರ ಮುಂದೆ ಅರ್ಕೆ ಮಾಡೋದನ್ನ ಕಲಿ, ನಿನ್ನನ್ನ ನೀನು ದೇವರ ಮುಂದೆ ಒಪ್ಪಿಸೋದನ್ನ ಕಲಿ. ನಿನ್ನ ದೇವರು ನಿನ್ನ ಎಂದಿಗೂ ಕೈ ಬಿಡದಂತೆ ನಿನ್ನನ್ನು ಉದ್ಧರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ನಾವು ಕಡೆಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ, ಒಪ್ಪಿಸಿ ಕೊಡೋಣ. ಎಲ್ಲಾರು ನೇರ ಮೊಣಕಾಲುಗಳನ್ನ ಮೊಣಕಾಲು ಹಾಕಿ, ನೇರ ಮೊಣಕಾಲು ಹಾಕ್ತೀರಿ, ಏನಾಗ್ತೀರ ಒಟ್ಟಲ್ಲಿ ಮೊಣಕಾಲು ಹಾಕ್ರಿ. ಬೇಗ 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 ಬೇಗ. ಶಬಾ ಬಾಬಾ ರೀ ಕಡದಲ್ಲ ಬಾಬಾ ಬಾಬಾ ಉಡದರ ಕಡದಲ್ಲ ಬಾಬಾ 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 ದರ ಮಾನಕ ಶಿಬಿರಿ ಕಡದರ ಬಾಬಾ 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 ಓ ರಾಮಾನದರ ಮಾನವ ಶಿಬಿರಿ ಗಡ ಕತಲ ರಬ ಬಾಬಾ ಬಾಬಾ ಓಂ ದರ ಮಾನವ ಶಂದರ ಬರ 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 ಬರ. Thank you, Jesus, Lord. Ramana Shandarari Kalaburu Vimanari Karari Manababa. Thank you, Jesus. Shabari Gadadara Bahangana Rikadadara Baba Rikada Baba 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 Rikadadara Shibiri Gadadara Baba Ramana Shibiri Gadadara Baba Baba. ನಿನ್ನ ಕೃಪೆಯನ್ನು ಬಿಡುಗಡೆ ಮಾಡು, ನಿನ್ನ ದಯೆಯನ್ನು ಬಿಡುಗಡೆ ಮಾಡು ಸ್ವಾಮಿ. ನಿನ್ನ ಕರಗಳಲ್ಲಿ ರಾಜ್ಯದೇವರನ್ನು ಒಪ್ಪಿಸಿ ಕೊಡ್ತಾ ಇದ್ದೇವಪ್ಪ. ಓ ರಬ ಬಬ 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 ಒಪ್ಪಿಸಿಕೊಡಿ. ಇನ್ನು 1 ನಿಮಿಷಗಳ ಕಾಲ, 1 ನಿಮಿಷಗಳ ಕಾಲ ಒಪ್ಪಿಸಿಕೊಡಿ. Thank you, Jesus, Lord. You will come, Holy Spirit of God. Thank you, Jesus. Thank you, Jesus. Thank you, Jesus. Thank you, Jesus, Lord. Udakatulu rimana shandara bara 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 bara. Udakatulu ribori handara bara 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 bara. Thank you, Jesus, Lord. Thank you, Lord. ದೇವರೇ ಸ್ತೋತ್ರಪ್ಪ. ನಿಮ್ಮ ಕರಗಳನ್ನ ಮೇಲೆತ್ತಿ ನಾನು ನಿಮಗಾಗಿ ಒಂದು ಪ್ರಾರ್ಥನೆ ಮಾಡ್ತೀನಿ. ಪರಲೋಕದಲ್ಲಿರುವ ನನ್ನ ಪಿತರಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರೇ, ಯಾರೆಲ್ಲ ತಿಳಿದು ತಿಳಿಯದೆ ಏನೇ ತಪ್ಪುಗಳು ಮಾಡಿದರು, ಅವರು ಮಾಡಿದ ಎಲ್ಲ ಅಪರಾಧಗಳಿಗಾಗಿ, ದ್ರೋಹಕ್ಕಾಗಿ, ಕಪಟತನಗಳಿಗಾಗಿ, ಯಥಾರ್ಥತೆ ಇಲ್ಲದಲ್ಲಿರುವಂತದಕ್ಕಾಗಿ, ದೇವರ ಅಪನಂಬಿಕೆಯಲ್ಲಿ ನಡೆದಿದ್ದಕ್ಕಾಗಿ, ಪ್ರಾರ್ಥನೆ ಇಲ್ಲದೆ ಜೀವಿಸಿದಕ್ಕಾಗಿ, ನಂಬಿಕೆ ಇಲ್ಲದೆ ನಡೆದಿದ್ದಕ್ಕಾಗಿ, ವಾಕ್ಯಗಳನ್ನ ರಾಜ ಓದದೆ ಹೋಗಿದ್ದಕ್ಕಾಗಿ,
ಆರಾಧನೆಗಳನ್ನ ಸರಿಯಾಗಿ ಮಾಡದೆ ಹೋಗಿದ್ದಕ್ಕಾಗಿ, ಶೋಧನೆಗಳು ಬಂದಾಗ ಸೋತು ಹೋಗಿದ್ದಕ್ಕಾಗಿ, ನಿನ್ನ ಬಳಿ ಬರದೆ ಹೋಗಿದ್ದಕ್ಕಾಗಿ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೇನೆ. ದೇವರೇ, ನನ್ನ ಸಭೆಯ ಜನರನ್ನ ರಾಜ ನಿನ್ನ ಮುಂದೆ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಎಲ್ಲರ ಮೇಲೆ ನಿನ್ನ ಆರೋಗ್ಯದ ಬಲ ಬಿಡುಗಡೆ ಆಗಲಿ ಕರ್ತನೆ. ಎಲ್ಲರ ಮೇಲೆ ನಿನ್ನ ವಿಶೇಷವಾದ ಕೃಪೆ ಬಿಡುಗಡೆ ಆಗಲಿ. ಎಲ್ಲರ ಮೇಲೆ ನಿನ್ನ ತೇಜಸ್ಸು ಬಿಡುಗಡೆ ಆಗಲಿ. ಎಲ್ಲರ ಮೇಲೆ ನಿನ್ನ ಮಹಿಮೆ ಬಿಡುಗಡೆ ಆಗಲಿ. ಎಲ್ಲರ ಜೀವಿತವು ರಾಜ ಇರುವ ಎಲ್ಲಾ ಬಂಧನಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿಕೊಳ್ಳಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರ ಜೀವಿತವು ಬದಲಾಗಲಿ, ಆಶೀರ್ವಾದ ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಅವರ ಪರಿಸ್ಥಿತಿಗಳು ಬದಲಾಗಲಿ ಯೇಸುವಿನ ನಾಮದಲ್ಲಿ. ದೇವರೇ, ಅವರು ಹೊಂದುತ್ತಿರುವಂತ ರಾಜ್ಯ, ಅವರು ಬಾಳುತ್ತಿರುವಂತ ಎಲ್ಲಾ ವೇದನೆಯ ಕಷ್ಟದ ಜೀವಿತವು ಈ ಕ್ಷಣದಲ್ಲೇ ಅದು ಮಾರ್ಪಡಲಿ ಕರ್ತನೆ. ಅವರು ಪಟ್ಟ ಅವಮಾನ ನಿಂದನೆಗಳು ಎಲ್ಲವೂ ಬದಲಾವಣೆ ಆಗಲಿ ಯೇಸುವೆ. ಅವಮಾನಕ್ಕೆ ಬದಲಾಗಿ ಮಾನವು ಎರಡರಷ್ಟು ಬಿಡುಗಡೆ ಆಗಲಿ, ಆರೋಗ್ಯವು ಉಂಟಾಗಲಿ, ಸಮಾಧಾನ ಉಂಟಾಗಲಿ ಯೇಸುವೆ. ಅವರು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ, ಅವರು ಹಿಡಿಯುವಂತ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಆಶೀರ್ವಾದಗಳನ್ನ ತರ್ರಿ ಕರ್ತನೆ. ನಿನ್ನ ಕೃಪೆ ದಯ ಉಂಟಾಗಲಿ, ನಿನ್ನ ದಯ ಬಿಡುಗಡೆ ಆಗಲಿ. ದೇವರೇ, ಅವರ ನಂಬಿಕೆ ಹೆಜ್ಜೆನ ಇನ್ನು ಮುಂದೆ ಇಡಲಿ, ಪ್ರಾರ್ಥನಾ ವೀರರಾಗಿ ಬದಲಾಗಲಿ, ಆರಾಧಿಕರಾಗಿ ಬದಲಾಗಲಿ. ದೇವರೇ, ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡುವ ಮನುಷ್ಯರಾಗಿ ಬದಲಾಗಲಿ ಕರ್ತನೆ. ಪಾಪ ಮಾಡದ ಜನರಾಗಿ ಬದಲಾಗಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಲಾರ್ಡ್. ಪ್ರತಿಯೊಬ್ಬರನ್ನು ಹೀಗೆ ನೀನು ಆಶೀರ್ವದಿಸು ಸ್ವಾಮಿ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಈ ಎಲ್ಲಾ ಆಶೀರ್ವಾದಗಳು ಇವರ ಮೇಲೆ ಬಿಡುಗಡೆ ಆಗಲಿ ಕರ್ತನೆ. ಎಲ್ಲಾ ಆರೋಗ್ಯವು ಬಿಡುಗಡೆ ಆಗಲಿ ಕರ್ತನೆ. ಎಲ್ಲಾ ಸಮಾಧಾನ ಬಿಡುಗಡೆ ಆಗಲಿ ಕರ್ತನೆ. ನಿನ್ನ ಪರಲೋಕದ ದೈವ ಸಮಾಧಾನವು ದೇವರೇ ಪ್ರತಿಯೊಬ್ಬರ ಮೇಲೆ ಅದು ಇಳಿದು ಬರಲಿ, ಆರೋಗ್ಯವು ಇಳಿದು ಬರಲಿ. ಯೇಸುವಿನ ನಾಮದಲ್ಲಿ ಏಳಿಗೆ ಆಗಲಿ ಕರ್ತನೆ. ಎಲ್ಲಾ ಮಾಟ ಮಂತ್ರದ ಕಟ್ಟುಗಳು, ಎಲ್ಲಾ ದುಷ್ಟ ಶಕ್ತಿಯ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಒಡ್ಡಿದಾಗ್ತಾ ಇದ್ದೇನೆ. ಯಾವ ದುಷ್ಟನಿಗೆ ವಿರುದ್ಧವಾಗಿ ಕೆಲಸ ಮಾಡಕೂಡದ ಯೇಸುವಿನ ನಾಮದಲ್ಲಿ. ದೇವರೇ, ಇವರು ಪ್ರಾರ್ಥನೆ ಮಾಡ್ಲಿಕ್ಕೆ, ನಂಬಿಕೆಯಿಂದ ಹೆಜ್ಜೆಡ್ಲಿಕ್ಕೆ, ವಾಕ್ಯವನ್ನು ಓದಲಿಕ್ಕೆ, ಆರಾಧನೆ ಮಾಡ್ಲಿಕ್ಕೆ, ಅವರು ಪಾಪ ಮಾಡದಂತ ಜೀವಿತವನ್ನು ಜೀವಿಸಲಿಕ್ಕೆ ನೀನು ಇವರಿಗೆ ಕೃಪೆ ಮಾಡಿಕೊಡು, ಬಲವನ್ನು ಕೊಡು ಕರ್ತನೆ. ನಿನಗೆ ಮಾಡಿದಕ್ಕಾಗಿ ವಂದನೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.